ನಮಸ್ಕಾರ. ಇಂದಿನ ದಿಕ್ಸೂಚಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತು ನಾವು ದಿಕ್ಸೂಚಿನಲ್ಲಿ ಏನು ಪ್ರೆಸ್ ಮೀಟ್ ಆಗಿದೆ, ಅತ್ಯಂತ ಪ್ರಮುಖವಾದ ಪ್ರೆಸ್ ಮೀಟ್. ಲೆಕ್ಕ ಕೊಡಿ ಚಳವಳಿ ಅಭಿಯಾನವನ್ನು ಆರಂಭಿಸಿತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ನಾಯಕರ ಅಭಿಯಾನಕ್ಕೆ ಉತ್ತರವಾಗಿ ಇವತ್ತು ಸರ್ಕಾರ ಉತ್ತರ ಕೊಡೋಕ್ಕೆ ಮುಂದೆ ಬಂದಿತ್ತು. ಆದರೆ ಸರ್ಕಾರದ ಪರವಾಗಿ ಇಬ್ಬರು ಸಚಿವರು ಅಂತಂದರೆ ಆರೋಗ್ಯ ಸಚಿವರು ಮತ್ತು ಆರೋಗ್ಯ ಶಿಕ್ಷಣ ಸಚಿವರು ಇಬ್ಬರು ಬಂದು ಉತ್ತರಗಳನ್ನ ಕೊಟ್ಟರು. ಆದರೆ ಆ ಉತ್ತರ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿದೆ ಅನ್ನೋದೊಂದು ಪ್ರಶ್ನೆ. ಆದರೆ ಕಾಂಗ್ರೆಸ್ ನಾಯಕರು, ವಿಶೇಷವಾಗಿ ಸಿದ್ದರಾಮಯ್ಯ, ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದು ಒಂದು ಪಾರ್ಟ್. ಆದರೆ ನಾವು ಅಂದರೆ ಜನಸಾಮಾನ್ಯರು ಅದನ್ನು ನೋಡಿದಾಗ ಇದರಲ್ಲಿ ಎಷ್ಟರ ಮಟ್ಟಿಗೆ ಇವರು ಉತ್ತರ ಕೊಟ್ಟಿರೋದು ಸರಿ ಇದೆ, ಪ್ರಶ್ನೆಗಳಲ್ಲಿ ಎಷ್ಟು ಸತ್ವ ಇತ್ತು ಮತ್ತು ಉತ್ತರದಲ್ಲಿ ಎಷ್ಟು ಸತ್ವ ಇದೆ, ಎಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಉತ್ತರಗಳನ್ನ ಇವರು ಮರೆಮಾಚಿದ್ದಾರೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಮಾತಾಡ್ತಿರುವಂಥ ಕಾರ್ಯಕ್ರಮ ಇದು. ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾರೆಲ್ಲ ಇರಲಿದ್ದಾರೆ ಬನ್ನಿ ಒಂದ್ಸಲ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮೊಂದಿಗೆ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ನಿಮಗೆ ಸ್ವಾಗತ ಸಂಗಮೇಶ್ ಅವರೇ. ನಮಸ್ಕಾರ. ಇದರೊಂದಿಗೆ ನಮ್ಮೊಂದಿಗೆ ಕಾಂಗ್ರೆಸ್ ಶಾಸಕರು ಮೈಸೂರಿನಿಂದ ಲೈವ್ ಬರ್ತಾ ಇದ್ದಾರೆ, ಧರ್ಮಸೇನಾ ಅವರು. ಅವ್ರಿಗೂ ಕೂಡ ಈ ಮೂಲಕ ಸ್ವಾಗತ ಕೋರ್ತಾ ಇದ್ದೀನಿ. ಇದರ ಜೊತೆಗೆ ಬಿಜೆಪಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಅಶ್ವಥ್ ನಾರಾಯಣ ಅವರು ಬೆಂಗಳೂರಿನಿಂದ ನಮ್ಮೊಂದಿಗೆ ಲೈವ್ನಲ್ಲಿ ಬರಲಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅವರು ಜಾಯ್ನ್ ಆಗ್ತಾರೆ. ಅವರು ಈ ಇಬ್ಬರು ಕೂಡ ಜಾಯ್ನ್ ಆಗೋಕ್ಕಿಂತ ಮುಂಚೆ ಮತ್ತು ನಮ್ಮ ತಜ್ಞ ವೈದ್ಯರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಇವತ್ತು ಏನೆಲ್ಲ ಆಯಿತು ಬನ್ನಿ ಒಂದ್ಸಲ ಗಮನಿಸೋಣ. ಮೆಡಿಕಲ್ ಕಿಟ್ ಖರೀದಿ ಹಗರಣವನ್ನೇ ಪ್ರಮುಖ ಅಸ್ತ್ರವಾಗಿಟ್ಟುಕೊಂಡು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಈಗಾಗಲೇ ತಿರುಗಿ ಬಿದ್ದಿತ್ತು. ಈ ಬಗ್ಗೆ ಲೆಕ್ಕ ಕೊಡಿ ಅನ್ನೋ ಅಭಿಯಾನವನ್ನು ಆರಂಭಿಸಿತ್ತು. ಮತ್ತಷ್ಟು ದಾಖಲೆಗಳನ್ನು ಸಂಗ್ರಹಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಈಗ ಅದು ಮುಂದಾಗಿದೆ. ಜಿಲ್ಲಾ ತಾಲೂಕು ಮಟ್ಟದಲ್ಲೂ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಕ್ಕೆ ರೂಪುರೇಷೆ ಸಿದ್ಧಪಡಿಸಿದೆ. ಪ್ರತಿಪಕ್ಷಗಳ ಈ ಒಂದು ಅಭಿಯಾನಕ್ಕೆ ಸರ್ಕಾರ ಕೂಡ ಪತರ್ಗುಟ್ಟಿ ಹೋಗ್ತಾ ಇದೆ. ಈ ಮಧ್ಯೆ ಸರ್ಕಾರ ಈ ಒಂದು ಅಭಿಯಾನಕ್ಕೆ, ಲೆಕ್ಕ ಕೊಡಿ ಅಭಿಯಾನಕ್ಕೆ ಏನು ಉತ್ತರಗಳನ್ನ ಕೊಟ್ಟಿದೆ ಮತ್ತು ಆ ಉತ್ತರ ಎಷ್ಟು ಮಟ್ಟಿಗೆ ಸರಿಯಾಗಿದೆ ಬನ್ನಿ ಒಂದ್ಸಲ ಗಮನಿಸ್ಕೊಂಬರೋಣ. ಮೆಡಿಕಲ್ ಕಿಟ್ ಖರೀದಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ಪ್ರತಿಪಕ್ಷ ಕಾಂಗ್ರೆಸ್. ಮಾಸ್ಕ್, ಸ್ಯಾನಿಟೈಸರ್, ಸೆಕೆಂಡ್ ಹ್ಯಾಂಡಲ್ ವೆಂಟಿಲೇಟರ್, ಬೆಡ್, ಪಿಪಿಇ ಕಿಟ್ ಖರೀದಿಯಲ್ಲಿ ಸರ್ಕಾರ ಭ್ರಷ್ಟಾಚಾರವೆಸಗಿದೆ ಅಂತ ಪ್ರತಿಪಕ್ಷ ಕಾಂಗ್ರೆಸ್ ಆರೋಪಿಸಿದೆ. ಕಳೆದ 15 ದಿನಗಳಿಂದಲೂ ಈ ಬಗ್ಗೆ ವಾಗ್ದಾಳಿ ನಡೆಸುತ್ತಿರುವ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಲೆಕ್ಕ ಕೊಡಿ ಎಂಬ ಅಭಿಯಾನವನ್ನೇ ಆರಂಭಿಸಿದ್ದಾರೆ. ಸುಮಾರು 3,000 ಕೋಟಿ ಖರ್ಚು ಮಾಡಿದ್ದು ಸಾರ್ವಜನಿಕರ ತೆರಿಗೆ ಹಣವನ್ನ ನುಂಗಿ ನೀರು ಕುಡಿದಿದೆ ಅಂತ ಆರೋಪಿಸಿದ್ರು. 100 ರೂಪಾಯಿ ಬೆಲೆಯ ಸ್ಯಾನಿಟೈಸರ್ಗೆ 600 ರೂಪಾಯಿ, ಒಂದು 15 ರೂಪಾಯಿ ಮಾಸ್ಕ್ಗೆ 93 ರೂಪಾಯಿ, 4,80,000 ಸೆಕೆಂಡ್ ಹ್ಯಾಂಡಲ್ ವೆಂಟಿಲೇಟರ್ಸ್ಗೆ 18 ಲಕ್ಷ ರೂಪಾಯಿ, ಒಟ್ಟು ವೆಂಟಿಲೇಟರ್ಸ್ಗೆ 40 ಕೋಟಿ ಜಾಗದಲ್ಲಿ 400 ಕೋಟಿ ನೀಡಿರೋದು. ಮಾಸ್ಕ್, ಗ್ಲೌಸ್ ಸೇರಿ 40 ಕೋಟಿಯಾಗುವ ಕಡೆ 80 ಕೋಟಿ. ಇಲ್ಲಿಯವರೆಗಿನ ಸೋಂಕಿತರ ಚಿಕಿತ್ಸೆ, ಕ್ವಾರಂಟೈನ್ಗೆ 100 ಕೋಟಿ ಆಗುವ ಜಾಗದಲ್ಲಿ 525 ಕೋಟಿ ಹಣವನ್ನ ಖರ್ಚು ಮಾಡಿರೋದ್ರ ಬಗ್ಗೆ ಸಿದ್ದು ದಾಖಲೆ ಸಮೇತ ಬಹಿರಂಗ ಮಾಡಿದ್ರು. ಇದನ್ನೇ ಮುಂದಿಟ್ಕೊಂಡು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗಿರೋದು ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಜಾವೇದ್ ಅಖ್ತರು ಒಂದು ಪತ್ರ ಬರೆದಿದ್ದಾರೆ ನನಗೆ, ಗೊತ್ತಾಯ್ತಾ? ಅದಾದ್ಮೇಲೆ ಇವರು ಅದನ್ನ ಡಿನೇ ಮಾಡಿದ್ದಾರೆ ಲೇಟ್ ಆಗಿ. ಪಿಪಿ ಕಿಟ್ ಯೂನಿಟ್ ರೇಟು 330, 9ನೇ ತಾರೀಕು 3ನೇ ತಿಂಗಳು. ಸರ್ಕಾರ ಪರ್ಚೇಸ್ ಮಾಡಿರೋದು ಎಷ್ಟು ಅಂತಂದ್ರೆ 1,49,900 ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಆರ್ಡರ್ ಮಾಡಿರೋದು ಅಷ್ಟು. ರೇಟ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು? 3,60,44,400 ಕೊಟ್ಟಿದ್ದಾರೆ. ಸೊ ಇವೆಲ್ಲ ಕಾಂಗ್ರೆಸ್ ಆರೋಪಕ್ಕೆ ಸಚಿವ ಶ್ರೀರಾಮುಲು ಪ್ರತ್ಯುತ್ತರ. ಇನ್ನು ಕಾಂಗ್ರೆಸ್ ನಾಯಕರು ಮಾಡಿರುವ ಆರೋಪವನ್ನ ತಳ್ಳಿ ಹಾಕಿರುವ ಸರ್ಕಾರ ತಾನು ಮಾಡಿದ್ದೇ ಸರಿ ಅಂತ ಸಮರ್ಥನೆಗೆ ಮುಂದಾಗಿದೆ. ಹೀಗಾಗಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಅಶ್ವಥ್ ನಾರಾಯಣ ಹಾಗೂ ಆರೋಗ್ಯ ಸಚಿವ ಶ್ರೀರಾಮುಲು, ಸಿದ್ದರಾಮಯ್ಯ 150 ಕೋಟಿ ರೂಪಾಯಿ ಆರೋಪ ಮಾಡ್ತಾರೆ, ಆದರೆ ಆರೋಗ್ಯ ಇಲಾಖೆ 290 ಕೋಟಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಖರ್ಚು ಮಾಡಿರೋದು ಕೇವಲ 33 ಕೋಟಿ ಮಾತ್ರ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಹೇಳಿದಂತೆ ಇಲ್ಲಿ ಎಲ್ಲಿ ಅಷ್ಟೊಂದು ಅವ್ಯವಹಾರ ಆಗೋಕೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಒಂದು ಕಡೆ ನೀವು ಅರ್ಥ ಮಾಡ್ಕೋಬೇಕು, ಡಿಮ್ಯಾಂಡ್ ಜಾಸ್ತಿ ಇದ್ದಂತ ಟೈಮಲ್ಲಿ
ಸಪ್ಲೈ ಮಾಡೋಂಥವ್ರು ಕಡಿಮೆ ಇರ್ತಾರ, ಸಪ್ಲೈ ಮಾಡೋಂಥವ್ರು ಜಾಸ್ತಿ ಆದಂಥ ಟೈಮಲ್ಲಿ ಡಿಮ್ಯಾಂಡ್ ಮಾಡೋಂಥವ್ರು ಕಡಿಮೆ ಆಗ್ತಾರೆ ಅನ್ನೋಂಥದ್ದು ತಾವು ಅರ್ಥ ಮಾಡಿಕೊಂಡ್ರೆ ಸಾಕು. ನಮ್ಮ ಸರ್ಕಾರದಲ್ಲಿ ಎಲ್ಲ ಕೂಡ ಪಾರದರ್ಶಕವಾಗಿ ಇವತ್ತು ಖರೀದಿ ಮಾಡೋಂಥ ಕೆಲಸ ಮಾಡಿದ್ದೀವಿ. ಯಾಕಂದ್ರೆ ಇವತ್ತು ಆರೋಪಣೆಗಳು ಬಹಳಷ್ಟು ಇವತ್ತು ಕೇಳ್ತಾ ಇದಾವೆ. ಸ್ನೇಹಿತರು ಕೇಳ್ತಾ ಇದ್ರು, ರಾಮುಲು ಅವರೇ, ಉಪಮುಖ್ಯಮಂತ್ರಿಗಳೇ, ಇವತ್ತು ಬೀದಿಯಲ್ಲಿ ಮಾತಾಡ್ತಾ ಇದ್ರು. ಸತ್ಯ, ಇವತ್ತು ಬೀದಿಯಲ್ಲಿ ಮಾತಾಡೋದ್ರ ಜೊತೆಲಿ ಅಪೋಸಿಷನ್ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯ ಮೂಲಕ ಸರ್ಕಾರ ಸಮರ್ಥಿಸಿಕೊಂಡಿದ್ದರ ಬಗ್ಗೆ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಬರೀ ಮಾತು ಬಿಡಿ, ದಾಖಲೆ ಸಹಿತ ಲೆಕ್ಕ ಕೊಡಿ. ಎಲ್ಲವೂ ಸರಿ ಇದ್ರೆ ದಾಖಲೆ ಬಿಡುಗಡೆ ಯಾಕೆ ಮಾಡಲಿಲ್ಲ? ಈ ಸಂಪತ್ತಿಗೆ ಸುದ್ದಿಗೋಷ್ಠಿ ಮಾಡಬೇಕಿತ್ತಾ? ರಾಜೀನಾಮೆ ಧಮಕಿ ನೀಡಬೇಕಿತ್ತ ಅಂತ ಸಿದ್ದರಾಮಯ್ಯ ಮತ್ತೊಮ್ಮೆ ಗುಡುಗಿದ್ರು. ಅಲ್ಲದೆ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯದೆ ಬಿಡೋದಿಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೂಡ ಸರ್ಕಾರದ ಈ ಸಮರ್ಥನೆಯನ್ನ ನಾವು ಒಪ್ಪಲ್ಲ, ಎಲ್ಲವನ್ನೂ ಜನರ ಮುಂದಿಡ್ತೀವಿ ಅಂತ ಗುಡುಗಿದ್ದಾರೆ. ಮುಖ್ಯಮಂತ್ರಿಗಳೇ, ನಾವಿನ್ನ ಸತ್ತಿಲ್ಲ, ನಾವಿನ್ನ ಬದುಕಿದೀವಿ. ಬೇಕಾದ್ರೆ ಆ ಕೋವಿಡ್ ಪೇಷಂಟ್ ಉಪಯೋಗಿಸಿದಂತ ಏನು ಯಾರು ಮಲಗಿದ್ದಂತ ಬೆಡ್ಗಳನ್ನ ನಿಮ್ಮ ಮಂತ್ರಿಗಳ ಮನೆಗೆ ಹಾಕೊಳ್ಳಿ, ನಿಮ್ಮ MLA ಮನೆಗಳಿಗೆ ಹಾಕೊಳ್ಳಿ, ನಿಮ್ಮ ಆಫೀಸರ್ಸ್ ಮನೆಗೆ ಹಾಕೊಳ್ಳಿ. ಈ ದೇಶಕ್ಕೆ ವಿದ್ಯಾವಂತ ಇದ್ದವರು ನಡೀತದ್ರಿ, ಬುದ್ಧಿವಂತ ಇದ್ದವ್ರು ನಡೀತದೆ, ಪ್ರಜ್ಞಾವಂತಿಕೆ ಇರ್ಬೇಕ್ರಿ. ಇದು ನಿಮ್ಮ ಆಫೀಸರ್ಸ್ ಕೊಟ್ಟಿರುವಂತ ಸಜೆಷನ್ಸ್. ದಿಸ್ ಇಸ್ ನಾಟ್ ಪಾಸಿಬಲ್, ವಿಲ್ ನಾಟ್ ಎಕ್ಸೆಪ್ಟ್. ಈ ವಿಚಾರದಲ್ಲೇ ಒಂದು ದೊಡ್ಡ ಆಂದೋಲನವನ್ನು ನಾವು ಪ್ರಾರಂಭ ಮಾಡ್ತೀವಿ. ನಮಗೆಲ್ಲ ದಾಖಲೆಗಳು ನಮ್ಮ ಹತ್ರ ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಿದ್ದು ಇದೆ, ತಮಿಳುನಾಡಿನಲ್ಲಿ ಏನ್ ಪರ್ಚೇಸ್ ಮಾಡಿದಾರೋ ಅಂತಾನೂ ಇದೆ. ಅದರ ಮೇಲೆ ನಾವೆಲ್ಲ ಇನ್ಫಾರ್ಮೇಶನ್ ನಾವು ಕೂಡ ಕಲೆಕ್ಟ್ ಮಾಡಿದ್ದೇವೆ. ಗುರುವಾರ ನಾವು ಮಾತಾಡ್ತೀವಿ. ಅದಾದ್ಮೇಲೆ ನಾವು ಹಳ್ಳಿಗಳಿಗೆ ನಮ್ಮ ಜನರು ಹೋಗ್ತಾರೆ. ಬೇಡಿಕೆ ಹೆಚ್ಚಾಗಿತ್ತು, ಆದರೆ ಸಾಮಗ್ರಿಗಳು ಮಾತ್ರ ಸಿಗಲಿಲ್ಲ. ಹೆಚ್ಚಿನ ದರ ನೀಡಿ ಖರೀದಿ ಮಾಡುವ ಅವಶ್ಯಕತೆ ಇತ್ತು ಅಂತ ಸರ್ಕಾರ ಮತ್ತೆ ಸಮರ್ಥನೆಗೆ ಇಳಿದಿದೆ. ಆದರೆ ಅದಕ್ಕೆ ಪೂರಕ ದಾಖಲೆಗಳನ್ನು ಮಾತ್ರ ನೀಡ್ತಿಲ್ಲ. ಇನ್ನು ಇದೇ ವಿಚಾರವನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿರೋ ಕಾಂಗ್ರೆಸ್ ನಾಯಕರು ರಾಜ್ಯಾದ್ಯಂತ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ರತಿಪಕ್ಷ ಕಾಂಗ್ರೆಸ್ ನಾಯಕರ ಈ ಮೆಡಿಕಲ್ ಕಿಟ್ ಅಸ್ತ್ರ ಇದೀಗ ಸರ್ಕಾರದ ಬುಡಕ್ಕೆ ಬಂದು ನಿಂತಿದೆ. ಇದರಿಂದ ಬಚಾವಾಗೋದು ಹೇಗೆ ಅನ್ನೋ ತಲೆಬಿಸಿಯಲ್ಲೇ ಸರ್ಕಾರ ಸರ್ಕಸ್ ಮಾಡ್ತಿದೆ. ಆದರೆ ಆತ ಪ್ರತಿಪಕ್ಷ ಕಾಂಗ್ರೆಸ್ ನಾಯಕರು ಮಾತ್ರ ಇದನ್ನೇ ಲಾಭವಾಗಿ ಮಾಡಿಕೊಳ್ಳೋಕೆ ತೊರೆದು ಕುಳಿತಿದ್ದಾರೆ. ದಶರಥ್ ಜೊತೆ ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು. ಉತ್ತರ ಎಷ್ಟು ಮಟ್ಟಿಗೆ ಸಿಗ್ತೋ ಗೊತ್ತಿಲ್ಲ, ಆದರೆ ಒಂದ್ಸಲ ಪ್ರಶ್ನೆ ಮತ್ತು ಉತ್ತರ ಪಕ್ಕದಲ್ಲಿಟ್ಟು ನೋಡಿದರೆ ಏನಾಗಿ ಕಾಣುತ್ತೆ ಅನ್ನೋದನ್ನು ಒಂದ್ಸಲ ಗಮನಿಸೋಣ. ರಾಜ್ಯದ ಆಡಳಿತಾರೂಢ BJP ಸರ್ಕಾರ ಮತ್ತು ಪ್ರತಿಪಕ್ಷ ಕಾಂಗ್ರೆಸ್ ಮಧ್ಯೆ ಶುರುವಾಗಿರುವಂಥ ಕೋವಿಡ್ ವಾರ್ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ. ಸಿದ್ದರಾಮಯ್ಯ ಅವರು ಮಾಡಿರುವ ಅಕ್ರಮಗಳ ಆರೋಪಕ್ಕೆ ಆರೋಗ್ಯ ಸಚಿವ ಶ್ರೀರಾಮುಲು ಉತ್ತರ ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ಮಾಜಿ CM ಸಿದ್ದರಾಮಯ್ಯ ಮಾಡಿರುವ ಆರೋಪ ಮತ್ತು ಸ್ಪಷ್ಟೀಕರಣ ಏನು ಅನ್ನೋದನ್ನ ಒಂದ್ಸಲ ಗಮನಿಸೋಣ. ವೆಂಟಿಲೇಟರ್ಸ್ 1,000 ಪ್ರಮಾಣಕ್ಕೆ ಒಂದಕ್ಕೆ 4 ಲಕ್ಷ ಅಂದ್ರೆ 40 ಕೋಟಿ ಆಯ್ತು. ಇವರು ನೀಡಿರುವ ಬೆಲೆ 120 ಕೋಟಿ. ಸಿದ್ದರಾಮಯ್ಯ ಹೇಳ್ತಾ ಇದ್ರು ವೆಂಟಿಲೇಟರ್ ಖರೀದಿ ವಿಚಾರದಲ್ಲಿ ಅವ್ಯವಹಾರ ಆಗಿರೋದು. ಎಷ್ಟು ಕೋಟಿ? ಕೇವಲ ಒಂದು ವೆಂಟಿಲೇಟರ್ ದಲ್ಲೇ 120 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಎಲ್ಲ ವೆಂಟಿಲೇಟರ್ಗಳು ಖರೀದಿ ಮಾಡಿರೋದು ಕೇವಲ 10 ಕೋಟಿ 61 ಲಕ್ಷ ರೂಪಾಯಿ ಮಾತ್ರ ಖರೀದಿ ಮಾಡಿವಿ. PPE ಕಿಟ್ಸ್ ಅದು 4,89,000 ತಗೊಂಡಿದ್ದಾರೆ. 995 ರೂಪಾಯಿ ಒಂದು ಕಿಟ್ಗೆ, ಅದಕ್ಕೆ 20 ಕೋಟಿ ಆಗುತ್ತೆ. PPE ಕಿಟ್ಗಳು ಸಿದ್ದರಾಮಯ್ಯ ಆರೋಪ ಏನು? ಸುಮಾರಾಗಿ 4,89,000 PPE ಕಿಟ್ಗಳನ್ನು ಮಾರ್ಕೆಟ್ ರೇಟ್ ಎಷ್ಟು? ಮಾರ್ಕೆಟ್ ರೇಟ್ ಬಂದು 4,89,000 ಕಿಟ್ಗಳಿಗೆ ಆಗಬೇಕಾದಂತ ರೇಟ್ 48 ಕೋಟಿಯ 65 ಲಕ್ಷ ಆಗಬೇಕಾಗಿತ್ತು. ಒಟ್ಟು 79 ಕೋಟಿಯ 35 ಲಕ್ಷದ 16,816 ರೂಪಾಯಿ ಖರ್ಚಾಗಿದೆ ಈ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗೆ. ಸಿದ್ದರಾಮಯ್ಯ ಆರೋಪಣೆ ಎಷ್ಟು? 150 ಕೋಟಿ ರೂಪಾಯಿ. ಮಾಸ್ಕ್ಗಳು 10 ಲಕ್ಷ 200 ರೂಪಾಯಿ ಒಂದು ಮಾಸ್ಕ್ಗೆ, ಇವರು 40 ಕೋಟಿ ಕೊಟ್ಟಿದ್ದಾರೆ. N95 ಮಾಸ್ಕ್ಗೆ ನಾವು ಖರೀದಿ ಮಾಡಿರೋದು 11 ಕೋಟಿ 51 ಲಕ್ಷದ 58,226 ರೂಪಾಯಿಗಳು. ಅದು ಅವ್ರು ಹೇಳಿದಂತ ಆರೋಪಣೆನು ಇದರಲ್ಲಿ ಕೂಡ ಬಹಳಷ್ಟು ದೊಡ್ಡ ಅವ್ಯವಹಾರ ಆಗಿದೆ ಅನ್ನಂತ ಮಾತನ್ನು ಕೂಡ ಹೇಳಿದ್ರು. ಸರ್ಜಿಕಲ್ ಗ್ಲೌಸ್ 10 ಲಕ್ಷ ತಗೊಂಡಿದ್ದಾರೆ. ಒಂದು ಗ್ಲೌಸ್ಗೆ 200 ರೂಪಾಯಿ, 20 ಕೋಟಿ ಆಯ್ತು. 40 ಕೋಟಿ ಕೊಟ್ಟಿದ್ದಾರೆ. ಈ ಸರ್ಜಿಕಲ್ ಗ್ಲೌಸ್ ತಗೊಂಡಿರುವಂತದ್ದು 30,000 ರೂಪಾಯಿ ಎಷ್ಟು ಖರ್ಚಾಗಿರ್ಬೋದು ಯೋಚನೆ ಮಾಡಿ. 28,50,000 ರೂಪಾಯಿ ಮಾತ್ರ ಖರ್ಚಾಗಿದೆ. ಸಿದ್ದರಾಮಯ್ಯ ಆರೋಪಣೆಯನ್ನು
ಮಾರ್ಕೆಟ್ ರೇಟ್ 10 ಕೋಟಿ ರೂಪಾಯಿ ಅಂತೆ. ಈ ಸ್ಯಾನಿಟೈಸರ್ಗಳಿಗೆ ಖರ್ಚಾಗಿ ಹ್ಯಾಂಡ್ ಸ್ಯಾನಿಟೈಸರ್ ಖರ್ಚಾಗಿರಂತೂ ಒಟ್ಟು 2,65,00,000 ರೂಪಾಯಿದ 80,000 ರೂಪಾಯಿ. ಆ ಭೂಮಿಗೆ ಆಕಾಶಕ್ಕಿಂತ ವ್ಯತ್ಯಾಸಗಳು ಕಾಣ್ತಾ ಇದಾವ. ಏಳು ಇದರಲ್ಲಿ ಯಾವ್ದನ್ನ ಒಂದು ಸಿಂಗಲ್ ರೂಪಾಯಿ ಅವ್ಯವಹಾರ ಆಗಿದ್ರೆ ನೀವ್ ಏನ್ ಹೇಳಿದ್ರೆ ಅದು ಕೇಳೋಣ, ಬೇರೆ ಪ್ರಶ್ನೆ ಇಲ್ಲ. 1 ರೂಪಾಯಿ ಸಿಂಗಲ್ 1 ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಕಂಡು ಬಂದ್ರೆ ಒಂದು ಕ್ಷಣಗಳು ಈ ಸ್ಥಾನದಲ್ಲಿ ಕೂಡಲ್ಲ. ಎಸ್, ಇದು ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ನೋಡಿದ್ರಿ. ಆರೋಪ ಮತ್ತು ಅದಕ್ಕೆ ಉತ್ತರಕ್ಕೆ ಮತ್ತೆ ಆರೋಪ ಕೂಡ ಬಂದಿದೆ. ಸೊ ಈಗ 9 PM ಇದು ದಿಕ್ಸೂಚಿ ಮಾಡ್ತಾ ಇರಬೇಕಾದ್ರೂ ಕೂಡ ಇದು ವಾಗ್ವಾದ ನಡೀತಾನೆ ಇದೆ. ಯಾಕೆಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಲೂ ಕೂಡ ಟ್ವಿಟರ್ನಲ್ಲಿ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಇಬ್ಬರು ಸಚಿವರು ಕೊಟ್ಟಿರುವಂಥ ಉತ್ತರಗಳಿಗೆ ಮರುಪ್ರಶ್ನೆನ ಹಾಕ್ತಾ ಇದ್ದಾರೆ. ಆ ಮರುಪ್ರಶ್ನೆಗಳು ಏನು ಅನ್ನೋದನ್ನು ಚಿಕ್ಕದಾಗಿ ಗಮನಿಸ್ಕೊಂಡು ಬಂದ್ಬೋಣ. ಮೊದಲನೇದಾಗಿ ಈ ಇಬ್ಬರು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಆರೋಗ್ಯ ಸಚಿವ ಉಪಮುಖ್ಯಮಂತ್ರಿ ಸತ್ಯವನ್ನು ಬಿಚ್ಚಿಟ್ಟಿಲ್ಲ, ಬದಲಾಗಿ ಸುಳ್ಳನ್ನು ಮುಚ್ಚಿಡಲು ಪರದಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಜೊತೆಗೆ ಯಾವುದೂ ಕೂಡ ಲಿಖಿತ ಸ್ಪಷ್ಟನೆ ಸಿಗಲಿ, ಅದಾದ ನಂತರ ಪ್ರತಿಕ್ರಿಯೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಯಾಕೆ ಇರಲಿಲ್ಲ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಮತ್ತು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಒಟ್ಟು 323 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅನ್ನೋ ಮಾತನ್ನು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸೊ ಹಾಗಾದರೆ ಅವರು ನೀಡಿರುವ ಲೆಕ್ಕವನ್ನು ನಾವು ಎಷ್ಟೇ ನೋಡಿದ್ರು ಕೂಡ ಅದು 1,000 ಕೋಟಿ ಕೂಡ ದಾಟಲ್ಲ. ಸೊ ಇದು ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಅಂದರೆ ಇವರು 2,000 ಕೋಟಿ ಅವ್ಯವಹಾರದ ಬಗ್ಗೆ ಆರೋಪ ಮಾಡಿದರೆ ಇವರು ಕೊಟ್ಟಿರುವಂಥ ಲೆಕ್ಕ ಕೇವಲ 323 ಕೋಟಿ ರೂಪಾಯಿಗಳ ಲೆಕ್ಕ ಮಾತ್ರ ಕೊಟ್ಟಿದ್ದಾರೆ. ಉಳಿದ ಕ್ವಾರಂಟೈನ್ದು, ಬೇರೆ ಬೇರೆ ಊಟದ್ದು, ತಿಂಡಿದು, ಶೆಲ್ಟರ್ದು ಏನು ಆರೋಪಗಳು ಮಾಡಿದರೆ ಆ ಆರೋಪಗಳ ಬಗ್ಗೆ ಇವರು ಚಕಾರ ಕೂಡ ಎತ್ತಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಆರೋಪ. ಜೊತೆಗೆ ಸೊ ತಾಂತ್ರಿಕವಾಗಿ ಅಂದರೆ ಈಗ ಇವರು ಹೇಳಿದ್ದಾರೆ, ನಾವು 18 ಲಕ್ಷ ಯಾಕೆ ಕೊಟ್ಟಿವಿ ಒಂದು ವೆಂಟಿಲೇಟರ್ಗೆ ಅನ್ನೋದನ್ನು. ಆದರೆ ಅದನ್ನು ಸಮರ್ಥಿಸುವಂಥ ದಾಖಲೆಗಳನ್ನ ಕೊಡಬೇಕಲ್ವಾ. ಈ ವೆಂಟಿಲೇಟರ್ನಲ್ಲಿ ಇದು ಇದೆ ಅನ್ನೋದನ್ನು ಯಾಕೆ ಕೊಟ್ಟಿಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಕೇಳಿದ್ದಾರೆ. PM ಕೇರ್ಸ್ನಲ್ಲಿ ಕೇಂದ್ರ ಸರ್ಕಾರ ತಲಾ 4 ಲಕ್ಷ ರೂಪಾಯಿ ಕೊಟ್ಟು ವೆಂಟಿಲೇಟರ್ ಖರೀದಿ ಮಾಡಿದೆ. ನಮ್ಮಲ್ಲಿ ಮಾತ್ರ 12ರಿಂದ 18 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀವಿ. ಯಾಕೆ? ಅಂಥ ವಿಶೇಷತೆ ಏನಿದೆ ನಮ್ಮ ವೆಂಟಿಲೇಟರ್ದು ಅನ್ನೋದು ಸಿದ್ದರಾಮಯ್ಯನವರ ಪ್ರಶ್ನೆ. ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ, ಅಂದರೆ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಮತ್ತೆ ಮರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಸುದ್ದಿ ನಾವು ಮಾತಾಡ್ತಾ ಕೂಡ ಡೆವಲಪ್ ಆಗ್ತಾ ಇದೆ. ಬನ್ನಿ ನಾವು ಈಗ ನಮ್ಮಲ್ಲಿರುವಂತಹ ತಜ್ಞರ ಜೊತೆ ಮಾತಾಡೋಣ. ಮೊದಲನೇದಾಗಿ ಸಂಗಮೇಶ್ ಕೊಳ್ಳಿಯವರಿದ್ದಾರೆ. ಸಂಗಮೇಶ್ ಕೊಳ್ಳಿಯವರೊಬ್ಬ ತಜ್ಞ ವೈದ್ಯರು ಕೂಡ ಹೌದು, ಜೊತೆಗೆ ಅವರೊಬ್ಬ ಒಂದು ಹಾಸ್ಪಿಟಲ್ನ ಮಾಲೀಕರು ಕೂಡ ಹೌದು. ಹೀಗಾಗಿ ಅವರು ಈ ಬಗ್ಗೆ ತುಂಬ ಅಥೆಂಟಿಕ್ ಆಗಿ ಮಾತಾಡ್ತಾರೆ ಅಂತ ಅನ್ಕೋತೀನಿ. ಇದ್ರ ಜೊತೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಅಶ್ವಥ್ ನಾರಾಯಣ ಅವರು ನಮ್ಮೊಂದಿಗೆ ಈಗ ಲೈವ್ ಮೂಲಕ ಜಾಯ್ನ್ ಆಗಿದ್ದಾರೆ. ಅಶ್ವಥ್ ನಾರಾಯಣ ಅವರು, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ಬಹುಶಃ ಅವ್ರು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ನಾನು ಅದಕ್ಕಿಂತ ಮುಂಚೆ ನಮ್ಮ ಸಂಗಮೇಶ್ ಅವ್ರ ಜೊತೆ ಮಾತಾಡ್ತೀನಿ. ಸಂಗಮೇಶ್ ಅವರ, ಈಗ ಏನು ಲೆಕ್ಕ ಕೊಟ್ಟಿದ್ದಾರೆ ಅಥವಾ ಏನು ಹಗರಣ ನಡೀತಾ ಇದೆ, ಈ ಬಗ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು? ಇವೆಲ್ಲ ನೋಡಿದರೆ ಆರೋಗ್ಯ ಒಂದು ಹಿತದೃಷ್ಟಿ ಅಥವಾ ಜನರ ಒಂದು ಹಿತದೃಷ್ಟಿ ನಮ್ಮ ಜನನಾಯಕರಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಈಗ ಇಷ್ಟೊಂದು ನಮ್ಮ ಕರ್ನಾಟಕ ಜನ ಸಾಯ್ಬೇಕಾದ್ರೆ ನಾವು ಇದರಲ್ಲೂ ಇಂಥ ಒಂದು ಸ್ಥಿತಿಯಲ್ಲೂ ನಾವು ಅವ್ಯವಹಾರ ಮಾಡ್ತೀವಂತಂದರೆ ನಮ್ಮ ದೇಶಕ್ಕೆ ಎಂಥ ಒಂದು ದುರ್ದೈವ ಅಂತ ನನಗೆ ಅನಿಸ್ತದೆ. ಯಾಕಂತಂದರೆ ಈಗ ವೆಂಟಿಲೇಟರ್ ವಿಚಾರ ಮಾತಾಡ್ತಾ ಇದ್ರಿ. ವೆಂಟಿಲೇಟರ್ ವಿಚಾರ 18 ಲಕ್ಷಕ್ಕೆ ಸಿಗುವಂಥ ವೆಂಟಿಲೇಟರ್ ಯಾಕೆ ಬೇಕಾಗಿತ್ತು? ಯಾಕಂತಂದರೆ ನಮಗೆ ವೆಂಟಿಲೇಟರ್ ನೀವು ವಿಚಾರ ಮಾಡೋದಾದರೆ ಪ್ರೈಮ್ ಮಿನಿಸ್ಟರ್ ಹೆಲ್ತ್ ಕೇರ್ ಫಂಡಿಂದ ನಾವು 50,000 ವೆಂಟಿಲೇಟರ್ಸ್ ಪರ್ಚೇಸ್ ಆಗುತ್ತೆ. ಎಷ್ಟು? 2,000 ಕೋಟಿ. ಅಂದರೆ ಪರ್ ವೆಂಟಿಲೇಟರ್ 4 ಲಕ್ಷಕ್ಕೆ ಪರ್ಚೇಸ್ ಆಗುತ್ತೆ. ಅಂದರೆ ಸೆಲ್ಫ್ ಕಂಪ್ರೆಸರ್ ಇರುತ್ತೆ ಒಳಗಡೆ. ಸೆಲ್ಫ್ ಕಂಪ್ರೆಸರ್ ವಿತ್ SIMV ಮೋಡ್, CPAP ಮೋಡ್ ಅಂತ ಇರ್ತವೆ ಮೋಡ್ಗಳು. ಅಂದರೆ ಉಸಿರಾಟ ಒಂದು ಯಾವಾಗ ಕೊರೋನಾ ಅಥವಾ ಕೋವಿಡ್ ಆದಾಗ ಮನುಷ್ಯನಿಗೆ ತನ್ನ ಉಸಿರಾಟದ ಒಂದು ಶಕ್ತಿ ಇರಲ್ಲ. ಅವಾಗ ನಾವು ವೆಂಟಿಲೇಷನ್ ಅಂದ್ರೆ ಮೆಕ್ಯಾನಿಕಲ್ ಕೃತಕ ಉಸಿರಾಟವನ್ನು ಕೊಡ್ತೀವಿ. ಅದರಲ್ಲಿ SIMV ಮೋಡ್ ಅಂತಂದ್ರೆ ಅವನಿಗೆ ಟೋಟಲ್ ಉಸಿರಾಟ ನಿಂತಾಗ SIMV ಮೋಡ್ ಸಿಂಕ್ರನೈಸ್. ಅಂದ್ರೆ ಅವ್ರೇನು ಈಗ PM ಕೇರ್ಸ್ ಫಂಡ್ ಇಂದ ಬಂದಿರುವಂತಹ ವೆಂಟಿಲೇಟರ್ಸ್ ಏನಿದೆ ಅದು ನಮಗೆ ಬೇಕಾಗಿರೋಷ್ಟು ಇದೆ ಅಂತ ಹೇಳ್ತಾ ಇದ್ರಿ ನೀವು. ಅಂದ್ರೆ ಇಟ್ಸ್ ಅಪ್ ಟು ದ ಕ್ವಾಲಿಟಿ ದಟ್ ಇಸ್ ರಿಕ್ವೈರ್ಡ್. ಹೌದು, 100%. ಯಾಕಂತಂದ್ರೆ ಅದು ಕೇವಲ 4 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಒಂದು ವೆಂಟಿಲೇಟರ್. ಅದರಲ್ಲೂ ಒಂದು ವಿಚಾರ ಹೇಳ್ತೀನಿ. BEL ದವರಿಗೆ 30,000 ರೂಪಾಯಿ, ಆಮೇಲೆ
AGBA ಹೆಲ್ತ್ ಕೇರ್ 10,000 ರೂಪಾಯಿ ಅಂತಂದ್ರೆ ಇದು ಪ್ರೈಮ್ ಮಿನಿಸ್ಟರ್ ಹೆಲ್ತ್ ಕೇರ್ ಫಂಡ್ ಇಂದ ಡಿವೈಡ್ ಆಗೋ ದುಡ್ಡು ಟೋಟಲ್ 4 ಲಕ್ಷ ಒಂದು ವೆಂಟಿಲೇಟರ್ಗೆ, ಟೋಟಲ್ 2,000 ಕೋಟಿ 50,000 ವೆಂಟಿಲೇಟರ್ ಖರೀದಿ ಆಗ್ತದೆ ಪ್ರೈಮ್ ಮಿನಿಸ್ಟರ್ ಹೆಲ್ತ್ ಕೇರ್ ಫಂಡ್. ಆಮೇಲೆ ತಮಿಳುನಾಡು ಗೌರ್ಮೆಂಟ್ ಅಲ್ಲಿ 4.5 ಲಕ್ಷಕ್ಕೆ ಒಂದು ವೆಂಟಿಲೇಟರ್ನ ಖರೀದಿ ಮಾಡ್ತಾರೆ. ಹಿಂಗಿದ್ದಾಗ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಎಲ್ಲಾ ವಿಚಾರದಲ್ಲಿ ಭಾರತ ದೇಶದಲ್ಲಿ ನಂಬರ್ 1 ಅಂತೀವಿ. ವಿದ್ಯಾವಂತರು ಇರ್ಬೋದು, IT ಸೆಕ್ಟರ್ ಇರ್ಬೋದು, ಒಳ್ಳೆ ಒಳ್ಳೆ ಹಾಸ್ಪಿಟಲ್ ಆರೋಗ್ಯ ಹಿತದೃಷ್ಟಿಯಲ್ಲಿ ನಾವು ಟಾಪ್ ನಂಬರ್ 1 ಅಂತೀವಿ. ಈ ಒಂದು ವಿಚಾರದಲ್ಲಿ ಯಾಕೆ 18 ಲಕ್ಷ ವೆಂಟಿಲೇಟರ್ ಪರ್ಚೇಸ್ ಮಾಡಬೇಕಾಗಿತ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಒಂದು ಸ್ಪಷ್ಟನೆ ಸಿಗ್ತಾ ಇಲ್ಲ ನನಗೆ. ಸೊ ತಾವು ಹೇಳ್ತಾ ಇರೋದು ಈಗ 2 ವಿಚಾರಗಳನ್ನ ಹೇಳಿದ್ರಿ. ಒಂದೇನಂದ್ರೆ ಇವ್ರೇನು ಈಗ ರಾಜ್ಯ ಸರ್ಕಾರ ಬಿಜೆಪಿ ಇದೆ, ಕೇಂದ್ರ ಸರ್ಕಾರ ಕೂಡ ಬಿಜೆಪಿ ಇದೆ. ಸೊ ಕೇಂದ್ರ ಸರ್ಕಾರ ಅಂದ್ರೆ PM ಕೇರ್ ಫಂಡಿಂದ ಬಂದಿರುವಂಥದ್ರ ಅದ್ರ ಕ್ವಾಲಿಟಿ ಮೇಲೆ ಕೂಡ ಇವರಿಗೆ ಭರವಸೆ ಇಲ್ಲ ಅಂತ ಆಯಿತು. ಅಂತಂದ್ರೆ ಇವ್ರು ಬೇರೆ ಕ್ವಾಲಿಟಿ ತಗೊಂಡಿದ್ದಾರೆ ಅಂತ, ವಿಚ್ ಇಸ್ ನಾಟ್ ನೆಸಸರಿ ಒಂದು ನಿಮ್ಮ ಪ್ರಕಾರ. ಎರಡನೇದು ಆ ಕ್ವಾಲಿಟಿ ಏನು ಅನ್ನೋದು ಕೂಡ ಸ್ಪೆಸಿಫಿಕೇಶನ್ ಕೊಡ್ತಾ ಇಲ್ಲ. ಈಗ 18 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡ್ರು ತೊಂದರೆ ಇಲ್ಲ, ಓಕೆ, ಜನಸಾಮಾನ್ಯರ ದುಡ್ಡು ನೀವು ತುಂಬ ರೆಸ್ಪಾನ್ಸಿಬಲ್ ಖರ್ಚು ಮಾಡಬೇಕಾಗುತ್ತೆ. ಆದರೆ ಅದು ಯೋಗ್ಯ ಕಾರಣಕ್ಕೆ ಖರ್ಚಾಗಿದೆ ಅಂದರೆ ಯಾರು ಕೂಡ ಅದಕ್ಕೆ ಅಬ್ಜೆಕ್ಷನ್ ತೆಗೆಯಲ್ಲ. ಸೊ ಸಿದ್ದರಾಮಯ್ಯರು ಕೇಳುವಂಥ ಪ್ರಶ್ನೆ ಅಥವಾ ನಾವು ಕೇಳುವಂಥ ಪ್ರಶ್ನೆ ಏನಂದರೆ 18 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿರುವಂಥ ವೆಂಟಿಲೇಟರಲ್ಲಿ ಏನು ವಿಶೇಷ ಇದೆ? ಸೊ ತಮ್ಮ ಪ್ರಕಾರ ಏನಿರ್ಬೋದು ಅನ್ಸುತ್ತೆ ಸಂಗಮೇಶ್? ನೋಡಿ, ಒಂದು ಏನಂತಂದ್ರೆ ಬಹಳ ಕಂಪನೀಸ್ ಇದಾವೆ. ಈಗ GE ಕಂಪನಿ, ಫಿಲಿಪ್ಸ್, ಸಿಮನ್ಸ್, ಇದರಲ್ಲಿ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಇರುತ್ತೆ. ಇಂಪೋರ್ಟ್ ಕಾಸ್ಟ್, ಓಕೆ, ಇಂಪೋರ್ಟ್ ಕಾಸ್ಟೇ ನಮಗೆ 100 ಟೈಮ್ಸ್ ಜಾಸ್ತಿ ಆಗ್ತದೆ ಇವು ಯಾವ ವೆಂಟಿಲೇಟರ್ ಎನಿ ಆಫ್ ದ ಇಂಪೋರ್ಟ್ ಮಾಡಿದಾಗ. ಸೊ ನಮ್ ಇಂಡಿಯನ್ ಮೇಡ್ ವೆಂಟಿಲೇಟರ್ಸ್ ಇರ್ತವೆ. ಈಗ BEL ದವರು ಮತ್ತೆ AGBA ಹೆಲ್ತ್ ಕೇರ್ ದವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ವೆಂಟಿಲೇಟರ್ಸ್ ನ. ಯಾಕೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ಇಂಡಿಯನ್ ಮೇಡ್ ಅಥವಾ ನಮ್ಮ ಡೊಮೆಸ್ಟಿಕ್ ಇರೋ ಒಂದು ವೆಂಟಿಲೇಟರ್ ತಗೊಂಡಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಒಂದು ವೆಂಟಿಲೇಟರ್ ಅಂತಂತಂದ್ರೆ ಕಂಪ್ರೆಸರ್ ಇರುವಂತದ ಒಂದು ವೆಂಟಿಲೇಟರ್, ಅಂದ್ರೆ ಅದಕ್ಕೆ ಒಂದು ಕಂಪ್ರೆಸರ್ ಇರುವಂತ ವೆಂಟಿಲೇಟರ್ ಪ್ಲಸ್ ಸೆಲ್ಫ್ ಬ್ಯಾಟರಿ ಇರ್ತದೆ. ಬೈ ಚಾನ್ಸ್ ನಿಮಗೆ ಎಲೆಕ್ಟ್ರಿಸಿಟಿ ಸಡನ್ ಆಗಿ ಸ್ವಿಚ್ ಆಫ್ ಆದ್ರೆ ನಾವು ಕೃತಕ ಉಸಿರಾಟನ ಸ್ಟಾಪ್ ಮಾಡಂಗಿಲ್ಲ. ಸೊ ಅದಕ್ಕೆ ಒಂದು ಬ್ಯಾಟರಿ ಸಿಸ್ಟಮ್ ಇರ್ತದೆ. ಆಮೇಲೆ ಪೀಡಿಯಾಟ್ರಿಕ್ ಅಂದ್ರೆ ಚಿಕ್ಕ ಮಕ್ಕಳು, ಅಂದ್ರೆ ಚಿಕ್ಕ ಕೂಸುಗೂ ಚಿಕ್ಕ ಮಕ್ಕಳಿಗೂ ದೊಡ್ಡವರಿಗೆ ಎಲ್ಲರಿಗೂ ನಾ ಯೂಸ್ ಮಾಡುವಂತ ಒಂದು ವೆಂಟಿಲೇಟರ್ ನಿಮಗೆ ಒಳ್ಳೆ ಬ್ರ್ಯಾಂಡ್. ಈಗ ಫಿಲಿಪ್ಸ್, ಸಿಮನ್ಸ್ ಕಂಪ್ನಿ ಕಾಸ್ಟ್ ಆಗ್ತವೆ. ಅದೇ ಮೈಂಡ್ ರೇ ಉಳಿದಿತ್ತು ಇನ್ನು ಇಂಡಿಯನ್ ಮೇಡ್ ಬಹಳ ಕಂಪ್ನೀಸ್ ಇದಾವೆ, ಅದು ಇನ್ನು ಕಡಿಮೆ ಆಗ್ತವೆ. 4.5 ಲಕ್ಷಕ್ಕೆ ಬಹಳ ಒಳ್ಳೆ ವೆಂಟಿಲೇಟರ್ ಸಿಗ್ತವೆ. ಯಾಕಂದ್ರೆ ನಂದು ಹಾಸ್ಪಿಟಲ್ ರನ್ ಮಾಡ್ತೀನಿ, ನಾವು ಒಂದು 3-4 ವೆಂಟಿಲೇಟರ್ ಇದಾವೆ ನಾನು ಸೆಂಟರ್ ಅಲ್ಲಿ. ಸೊ ನಾವು 4.5 ಲಕ್ಷಕ್ಕೆ ನಾವು ಒಳ್ಳೆ ವೆಂಟಿಲೇಟರ್ ತಗೊಂಡು ಪರ್ಚೇಸ್ ಮಾಡಿದ್ವಿ, ಚೆನ್ನಾಗೂ ನಡೀತಾ ಇದೆ. ಇಲ್ಲಿ ನಾನು ಇನ್ನೊಂದು ನಿಮಗೆ ಹೇಳ್ತೀನಿ ವೆಂಟಿಲೇಟರ್ ಬಗ್ಗೆನೇ. ಜಾವೇದ್ ಅಖ್ತರ್ ಅವರು ಮಾತಾಡಿದ್ದಾರೆ, ಅಂದರೆ ಕಾರ್ಯದರ್ಶಿ. ಖಾಸಗಿ ಕಂಪನಿಯಿಂದ 5.6 ಲಕ್ಷಕ್ಕೆ ವೆಂಟಿಲೇಟರ್ ಖರೀದಿ ಮಾಡಲಾಗಿದೆ. 3 ರೀತಿಯ ವೆಂಟಿಲೇಟರ್ಗಳನ್ನ ಖರೀದಿ ಮಾಡಲಾಗಿದೆ. 2100 ವೆಂಟಿಲೇಟರ್ ಪೂರೈಕೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅದರಲ್ಲಿ 740 ವೆಂಟಿಲೇಟರ್ಗಳು ಮಾತ್ರ ಪೂರೈಕೆ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಸಾಂದರ್ಭಿಕವಾಗಿ ಹೇಳಿರುವಂಥದ್ದು, ಇದು ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ. ಸೊ 3 ರೀತಿಯ ವೆಂಟಿಲೇಟರ್ಗಳನ್ನ ಖರೀದಿ ಮಾಡಿರುವಂಥ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಸೊ ಜೊತೆಗೆ ಇಲ್ಲಿ ಶ್ರೀರಾಮುಲು ಅವರು ಮಾತಾಡ್ತಾ ಹೇಳಿರುವಂಥದ್ದು, ವೆಂಟಿಲೇಟರ್ ಖರೀದಿಯಲ್ಲಿ 120 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಈವರೆಗೆ 10.61 ಕೋಟಿ ರೂಪಾಯಿ ಮೌಲ್ಯದ ವೆಂಟಿಲೇಟರ್ ಖರೀದಿಯಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸ್ವಲ್ಪ ಇಲ್ಲಿ ಗೊಂದಲಗಳಿದೆ, ಅಂದರೆ ಉತ್ತರಗಳಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ. ಮತ್ತು ಉತ್ತರಗಳಲ್ಲಿ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಉತ್ತರಗಳಲ್ಲಿ ಕೊರತೆಗಳು ತುಂಬ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಮಾಡಿರುವಂಥ ಇಡೀ ಏನು ಮೊತ್ತ ಇದೆ 2,000 ಕೋಟಿ ರೂಪಾಯಿಗಳ ಅವ್ಯವಹಾರ, ಆ 2,000 ಕೋಟಿ ಅವ್ಯವಹಾರಕ್ಕೆ ಉತ್ತರ ಕೊಡಬೇಕಲ್ವಾ? ಬರೀ 323 ಕೋಟಿ ರೂಪಾಯಿ ಇಷ್ಟು ಖರ್ಚಾಗಿದೆ ಅನ್ನೋದು ಆದರೆ ಉಳಿದ ಉತ್ತರ ಯಾರು ಕೊಡ್ತಾರೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ತಾವು ಏನು ಹೇಳ್ತೀರಿ? ಈಗ ಇದನ್ನೆಲ್ಲ ವಿಚಾರ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ತಂತ್ರಜ್ಞಾನ ಇದೆ, ಸಾಕಷ್ಟು ಅನ್ಎಂಪ್ಲಾಯ್ಡ್ ಯೂತ್ಸ್ ಇದ್ದಾರೆ. ಇದಕ್ಕೆ ಬಯೋಮೆಡಿಕಲ್ ಇಂಜಿನಿಯರ್ ಬೇಕು. ಎನಿ ವೆಂಟಿಲೇಟರ್ ಏನು ಅದರಲ್ಲಿ ಬಹಳ ಜ್ಞಾನ ಏನು ಬೇಕಾಗಿಲ್ಲ. ನಮ್ಮ ಇಂಡಿಯಾದಲ್ಲಿ ಕಂಪನಿಗಳಿರ್ಬೋದು, ಕರ್ನಾಟಕದಲ್ಲಿ ಬಹಳ ಕಂಪ್ನೀಸ್ ಇದಾವೆ. ನಮ್ಮ ಇಂಡಿಯನ್ ಮೇಡ್ಸ್ ಬಹಳ ಕಂಪ್ನೀಸ್ ಇದಾವೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾವೆ. ಈಗ ಇಂಡಿಯನ್ ಮೇಡ್ ಕಂಪ್ನಿ ಸಿಕ್ಕಾಪಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡ್ತವೆ. 2 ತಿಂಗಳಲ್ಲಿ ಇವರು ವೆಂಟಿಲೇಟರ್ ಮ್ಯಾನುಫ್ಯಾಕ್ಚರ್ ಮಾಡಬಹುದಿತ್ತು, ಅಸೆಂಬಲ್ ಮಾಡಬಹುದಿತ್ತು. ಪರ್ಚೇಸ್ ಮಾಡಿ ಅಸೆಂಬಲ್ ಮಾಡಿದ್ರೆ ಬಹಳ ಕಡಿಮೆಯಲ್ಲಿ ನಮಗೆ ವೆಂಟಿಲೇಟರ್ 4 ಲಕ್ಷ ಅಂದ್ರೆ ಒಳ್ಳೆ ವೆಂಟಿಲೇಟರ್ ಸಿಗೋದು ನಮಗೆ. ಅಲ್ಲ, ಅಸೆಂಬಲ್ ಮಾಡದೆ ಖರೀದಿ ಮಾಡಿದ್ರೆ ಕೂಡ 4 ಲಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಅಸೆಂಬಲ್ ಮಾಡಿದ್ರೆ ಇನ್ನೂ ಕಡಿಮೆ. ಅದು ಬಹುಶಃ ಲಾಂಗ್ ಟರ್ಮ್ ಪ್ಲಾನ್ ಮಾಡಿದ್ರೆ ಆ ಥರ ಮಾಡ್ಬೋದು. ಬಟ್ ಎಮರ್ಜೆನ್ಸಿ ಟೈಮಲ್ಲಿ ಖರೀದಿ ಮಾಡಬೇಕಾಗುತ್ತಲ್ವಾ? ಸೊ ಆ ಥರ ಖರೀದಿ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್
ಈ ರೇಟ್ ಏನಿದೆ ಅದು ತುಂಬ ಜಾಸ್ತಿ ಆಯ್ತು ಅಂತ ತಮಗನ್ಸುತ್ತೆ? ತುಂಬಾ ಜಾಸ್ತಿ ಅಲ್ಲ. ಇದನ್ನ ಯಾರಾದರೂ ನಾವು ಅನಸ್ಥೆಷಿಯಾಲಜಿಸ್ಟ್ ಅಥವಾ ಇಂಟೆನ್ಸಿವ್ ಕೇರ್ ಯೂನಿಟ್, ಇದು ಯಾರೇ ಒಂದು ಸ್ಪೆಷಲಿಸ್ಟ್ ಅಂತಂದ್ರೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಥವಾ ಇಂಟೆನ್ಸಿವಿಸ್ಟ್, ಎಮರ್ಜೆನ್ಸಿ ಮೆಡಿಸಿನ್ ಡಿಗ್ರಿ ಉಳ್ಳವರು ವಿಚಾರ ಮಾಡಿದರೆ ಅವರಿಗೆ ತಲೆ ಸುತ್ತ ಬೀಳ್ತಾರೆ. ಓಕೆ. ಈಗ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಬಿಜೆಪಿ ಮಾಜಿ ಶಾಸಕರಾಗಿರುವಂಥ ಅಶ್ವಥ್ ನಾರಾಯಣ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಅಶ್ವಥ್ ನಾರಾಯಣ ಅವರಿಗೆ ಮತ್ತು ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ಸರ್, ಇವತ್ತು ಏನು ಲೆಕ್ಕ ಉತ್ತರ ಕೊಟ್ಟಿದ್ದಾರೆ, ಆ ಉತ್ತರ ಸರ್, ಈಗ ನೀವು ಆರೋಪ ಮಾಡುವಾಗಲೂ ನೀವು ನಮ್ಮ ಜೊತೆಗಿದ್ರಿ. 2,000 ಕೋಟಿ ರೂಪಾಯಿಗಳ ಅವ್ಯವಹಾರದ ಬಗ್ಗೆ ಅವರು ಮಾತನಾಡಿದ್ರು, ಯಾರು? ಸಿದ್ದರಾಮಯ್ಯ ಅವರು. ಸೊ ಅದರಲ್ಲಿ ಎಷ್ಟು ಪ್ರಮಾಣದ ಸಾಮಗ್ರಿಗಳನ್ನ ಖರೀದಿ ಮಾಡಲಾಗಿದೆ, ಜೊತೆಗೆ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಸಾಮಗ್ರಿಗಳ ಬಗ್ಗೆ, ಕ್ವಾರಂಟೈನ್ ಮುಂತಾದ ಸೇವೆಗಳಿಗೆ ರಾಜ್ಯ ಸರ್ಕಾರ ಮಾಡಿರುವಂಥ ಸೇವೆ ಇರಬಹುದು, ಖರ್ಚಿರ್ಬೋದು, ಮತ್ತು ಕಿಟ್ಗಳಿರ್ಬೋದು. ಈ ಥರ ಸುಮಾರು ವಿಚಾರಗಳನ್ನ ಕೇಳಿದ್ರು. ಆದರೆ ಕೇವಲ ಅವರು 323 ಕೋಟಿ ರೂಪಾಯಿಗಳ ಒಂದು ಲೆಕ್ಕವನ್ನು ಮಾತ್ರ ಕೊಟ್ಟಿದ್ದಾರೆ. ಇನ್ನೂ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಏನು ಹೇಳ್ತೀರಿ ತಾವು ಈ ಬಗ್ಗೆ? ಸರ್, ಈಗ ಸಿದ್ದರಾಮಯ್ಯನವರು ಅವತ್ತು ನಾನು ಮೊನ್ನೆ ನಿಮ್ಮ ಚಾನೆಲ್ಗೆ ನಾನು ಡಿಬೇಟಿಗೆ ಬಂದಾಗ 11 ಪ್ರಶ್ನೆಗಳನ್ನು ಅವ್ರು ಕೇಳಿದ್ರು. 11 ಪ್ರಶ್ನೆಗಳ ಬಗ್ಗೆ ನಾವು ನಾರಾಯಣ ಸ್ವಾಮಿ ಅವರು ಚರ್ಚೆ ಮಾಡಿದ್ವಿ, ಹೌದಲ್ಲ ಸರ್? ಹೌದು. ಈಗ ಮಾನ್ಯ ಸಂಗಮೇಶ್ವರರು ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ಬಂದಿದ್ರೆ ನಾನು ಅವ್ರು ಮಾತಾಡಿದಕ್ಕೆ ನಾನು ಆಮೇಲೆ ಅವ್ರಿಗೆ ಕೆಲವು ಪ್ರಶ್ನೆಗಳು ಕೇಳೋದಿದ್ರೆ ನಾನು ಕೇಳ್ತೀನಿ. ಕೇಳಿ. ಸಿದ್ದರಾಮಯ್ಯನವರು ಒಂದು ಸಣ್ಣ ಒಂದೇ ಸರ್, ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. N95 ಮಾಸ್ಕ್ ಎಷ್ಟು ಕೊಟ್ಟಿದ್ದಾರೆ ಅಂತ ಅವರು ಹೇಳೋರು ಸರ್? ಸಿದ್ದರಾಮಯ್ಯ ಅಲಿಗೇಷನ್ಸ್ ಮಾಡೋರು. ಒಂದು ನಿಮಿಷ ಹೇಳಿ. ಇವ್ರು ಖರೀದಿ ಮಾಡಿರ್ತಕ್ಕಂಥದ್ದು 156 ರೂಪಾಯಿಗೆ. N95 ಮಾಸ್ಕ್ ಖರೀದಿ ಮಾಡಿರ್ತಕ್ಕಂಥದ್ದು ಕೇವಲ 156 ರೂಪಾಯಿಗೆ. ಸಿದ್ದರಾಮಯ್ಯ ಅಲಿಗೇಷನ್ ಮಾಡ್ತಾ ಇರೋದು ಎಷ್ಟು? ಒಂದು ಮಾಸ್ಕಿಗೆ ಕೊಟ್ಟಿದ್ದಾರೆ ಎಷ್ಟು ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ? ಸೊ ಅವ್ರು ಹೇಳಿರೋದು 240 ರೂಪಾಯಿ ಅಂತ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ. N95 165 ರೂಪಾಯಿಗೆ 56 ರೂಪಾಯಿ ಖರೀದಿ ಮಾಡಿದೀವಿ ಅಂತ ಆರೋಗ್ಯ ಸಚಿವರು DCM ಹೇಳ್ತಾರೆ. ಸಿದ್ದರಾಮಯ್ಯ ಅದಕ್ಕೆ ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. ಸರ್, ಒಬ್ಬ ಅಪೋಸಿಷನ್ ಲೀಡರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮಾತಾಡ್ಬೇಕಾದ್ರೆ ಈ ರೀತಿ ವೇಗಾಗಿ, ದಾಖಲೆ ಇಲ್ಲದೆ ಉಡಾಫೆ ಆಗಿ ಮಾತಾಡ್ತಾರೆ ಸರ್. ಎಷ್ಟು ಮಟ್ಟಿಗೆ ಸರಿ? ಮತ್ತೆ ಇದ್ರ ಜೊತೆಗಲ್ಲ ಸರ್, ಈ ಒಂದು ಕೇಳಿ, PPE ಕಿಟ್ ನಲ್ಲಿ ಅಲ್ಲಿ ಡಾಕ್ಟರ್ ಕೂತಿದ್ದಾರೆ, ನೀವು ಕೇಳ್ಕೊಳ್ಳಿ ಅವ್ರಿಗೆ. PPE ಕಿಟ್ ನಲ್ಲಿ 4-5 ತರದ್ದು ಬರುತ್ತೆ ಸರ್. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ 6 ಕಾಂಪೋನೆಂಟ್ ಅಂಡ್ 4 ಕಾಂಪೋನೆಂಟ್ ಅಂತ ಬರ್ತದೆ. 6 ಕಾಂಪೋನೆಂಟ್ 4 ಕಾಂಪೋನೆಂಟ್ ಫಸ್ಟ್ ಕಲಬುರಗಿನಲ್ಲಿ ಸಾವಾಗಿದ್ದು. ಕಲಬುರಗಿನಲ್ಲಿ ಸಾವಾದಾಗ 4 ಕಾಂಪೋನೆಂಟ್ ಇದ್ದಂತ ಕಿಟ್ ಅನ್ನ ಕೊಟ್ಟಿದ್ದಕ್ಕೆ ಡಾಕ್ಟರ್ ಒಪ್ಪಲಿಲ್ಲ. 6 ಕಾಂಪೋನೆಂಟ್ ಇರೋ ಕಿಟ್ ಅನ್ನ ಕೊಡಿ ಅಂತ ಹೇಳಿದ್ರು. ಕಿಟ್ ಅಂದೇಟ್ಗೆ ಎಲ್ಲ ಒಂದೇ ಆಗಲ್ಲ ಸರ್. ಕಾರ್ ಅಂದೇಟ್ಗೆ ಎಲ್ಲ ಒಂದೇ ಆಗಲ್ಲ. ಮಾರುತಿ ಕಾರು ಇದೆ, ಹೋಂಡಾಯ್ ಕಾರು ಇದೆ, ಇನೋವಾ ಕಾರು ಇದೆ. ಒಂದೊಂದು ಕಂಪನಿ ಕಾರು ಒಂದೊಂದು ರೇಟ್ ಇರ್ತದೆ. 6 ಕಾಂಪೋನೆಂಟ್ ಕಿಟ್ಗೆ ಒಂದ್ ರೇಟ್ ಇದೆ, 4 ಕಾಂಪೋನೆಂಟ್ ಕಿಟ್ಗೆ ಒಂದ್ ರೇಟ್ ಇದೆ. ಸರ್, ಮಾತಾಡಬೇಕಾದ್ರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಇಂದ ಮಾತಾಡ್ಬೇಕು. ಈಗ ಹೇಳ್ತಾ ಇದ್ರು 4 ಲಕ್ಷ ರೂಪಾಯಿಗೆ ಒಂದು ವೆಂಟಿಲೇಟರ್ ಬರ್ತದೆ ಅಂತ ಹೇಳಿ. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಈ ಪಾಟೀಲ್ ರವರು ಆರೋಗ್ಯ ಸಚಿವರಾಗಿದ್ದ 18 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ವೆಂಟಿಲೇಟರ್ ಖರೀದಿ ಮಾಡಿದ್ದಾರೆ. ತಮಿಳುನಾಡಲ್ಲಿ 4 ಲಕ್ಷ ರೂಪಾಯಿ ಒಂದು ಕಿಟ್ ಇದೆ ಸರ್. ಯಾವುದು ವೆಂಟಿಲೇಟರ್ ಇದೆ. ಆಂಬುಲೆನ್ಸ್ ನಲ್ಲಿ ಪೇಷಂಟ್ ನ ಹಾಸ್ಪಿಟಲ್ ಇಂದ ಇನ್ನೊಂದು ಹಾಸ್ಪಿಟಲ್ಗೆ ಸಪ್ಲೈ ಕಳಿಸ್ಕೊಡುವಾಗ ಮೊಬೈಲ್ ವೆಂಟಿಲೇಟರ್ ಬರ್ತದೆ, 4 ಲಕ್ಷ ರೂಪಾಯಿಗೂ ಬರ್ತದೆ. ಈಗ ಹೇಳೋರು ಸ್ನೇಹಿತರು BL ಗೆ ಆರ್ಡರ್ ಕೊಟ್ಟಿದ್ದಾರೆ ಸರ್. ಕೇಂದ್ರ ಸರ್ಕಾರ BL ಗೆ 30,000 ವೆಂಟಿಲೇಟರ್ ಆರ್ಡರ್ ಮಾಡಿದೆ. ಬರ್ಬೇಕಲ್ವಾ? ಈಗ ಎಮರ್ಜೆನ್ಸಿ ಇಲ್ಲದೇ ಇರೋ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ವೆಂಟಿಲೇಟರ್ ಖರೀದಿ ಮಾಡಿದ್ರೆ, ಯಥೇಚ್ಛವಾಗಿ ಸಿಗುವಾಗ ಯಥೇಚ್ಛವಾಗಿ ಸಪ್ಲೈ ಮಾಡೋ ಕಂಪನಿಗಳಿದ್ರೆ, ಕೇರಳ ಕಂಪನಿಗೆ, ಕೇರಳದವರಿಗೆ ಹ್ಯಾಂಡ್ ಗ್ಲೌಸ್ ಆರ್ಡರ್ ಮಾಡಿದ್ದಾರೆ. 1 ಲಕ್ಷಕ್ಕೆ ಸಪ್ಲೈ ಮಾಡಿದ್ರೆ 60,000 ಆಪರೇಷನ್ ಹ್ಯಾಂಡ್ ಗ್ಲೌಸ್ ಸಪ್ಲೈ ಮಾಡಿರ್ತಕ್ಕಂಥದ್ದು. ಸಿಗ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ತಗೋಬೇಕಲ್ಲ. 5 ರೂಪಾಯಿ 10 ರೂಪಾಯಿ ಅವ್ನು 8 ರೂಪಾಯಿ ಕೊಟ್ಟು ಮಾಡಿದ. 9 ರೂಪಾಯಿಗೆ ಕರ್ನಾಟಕದವನಿಗೆ ಆರ್ಡರ್ ಮಾಡಿದೀವಿ. 1 ಲಕ್ಷ ಆರ್ಡರ್ ಮಾಡಿದ್ರೆ 30,000 ಸಪ್ಲೈ ಮಾಡಿದ್ದಾರೆ ಸರ್. ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನತಕ್ಕಂಥದ್ದು ಒಂದು ಇರ್ತದೆ. ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಏನು, ಸಪ್ಲೈ ಮಾಡುವಾಗ ಡಿಮ್ಯಾಂಡ್ ಇರಲ್ಲ. ಈ ಪ್ರಾರಂಭಿಕ ಹಂತದಲ್ಲಿ ಮಾರ್ಚ್ ತಿಂಗಳಲ್ಲಿ ಡಿಮ್ಯಾಂಡ್ ಇತ್ತು, ಖರೀದಿ ಮಾಡಿದ್ದಾರೆ. ಅವಾಗ ಸ್ಕೇರ್ಸಿಟಿ ಸಿಗ್ತಾ ಇರಲಿಲ್ಲ ಎಲ್ಲೂ. ಈಗ ಸಿಗುವಂತ ಸಂದರ್ಭ, ಈಗ BLದು ನಾವು 30,000 ಆರ್ಡರ್ ಕೊಟ್ಟಿದ್ದೀವಿ. 15 ಲಕ್ಷ ಕೊಡ್ಲಿಕ್ಕೆ ಆಗ್ತದ? 4 ಲಕ್ಷನೋ 5 ಲಕ್ಷನೋ 6 ಲಕ್ಷನೋ ಅದರಲ್ಲಿ ಡಿಫರೆಂಟ್ ಟೈಪ್ ಇದೆ ಸರ್. ನೀವು ವೆಂಟಿಲೇಟರ್ ಅಲ್ಲಿ ಯಾಕೆ 19 ಲಕ್ಷ ಕೊಟ್ಟು ಖರೀದಿ ಮಾಡಿದ್ರು ಪಾಟೀಲ್ರು? ಸಿದ್ದರಾಮಯ್ಯ ಕಾಲದಲ್ಲಿ ರೆಕಾರ್ಡ್ ಇದೆ. ಉತ್ತರ ಕೊಡಬೇಕಲ್ಲ ಅದಕ್ಕೆ ಸಿದ್ದರಾಮಯ್ಯನವರು. ಡಾಕ್ಟರ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು 4 ಲಕ್ಷ ರೂಪಾಯಿಗೆ ಒಂದು ವೆಂಟಿಲೇಟರ್ ಬರ್ತದೆ ಸ್ವಾಮಿ.
ಇವತ್ತು ಸಪ್ಲೈ ಮಾಡೋರು ಬೇಕಾದ್ರೆ ಬರ್ಬೋದು, ಅವತ್ತಿತ್ತಲ್ಲ ಮಾರ್ಚ್ ತಿಂಗಳ ಸಪ್ಲೈ ಮಾಡೋರು ಇದ್ರ 4 ಲಕ್ಷ ನಾನು ಇಂಟರ್ಫಿಯರ್ ಆಗಕ್ಕೆ Open ಪ್ರಯತ್ನ ಪಡ್ತೀನಿ. open ನಾನು ಹೇಳ್ತೀನಿ ಇತ್ತು, ಕೇಳಿ. ಯಾರನ್ನ supply ನಾನು ಮಾಡಿದ್ರೆ supply ಇಲ್ಲಿ ಮಾಡಿ ಅಂತ ಹೇಳೋರು. ನಾನು ಅವ್ರ ಮೇಲೆ ಇವ್ರ ಮೇಲೆ blame game ಮಾಡಕ್ ಬಂದಿಲ್ಲ. ಒಂದು ನಿಮಿಷ ಪ್ಲೀಸ್ ಲೆಟ್ ಮಿ ಹಿಯರ್ ಮಿ ಸರ್, ನಾನು ಹೇಳ್ತೀನಿ ಪ್ಲೀಸ್ ಸರ್. ಲೆಟ್ ಮಿ ಹಿಯರ್ ಮಿ ಮಿಸ್ಟರ್ ಸಂಗಮೇಶ್. ಸಂಗಮೇಶ್ ಅವರು ದಯಮಾಡಿ ನೀವು ಕೇಳಿಸ್ಕೊಳ್ಳಿ. ನಾನು ಹೇಳೋದು BL ಗೆ 30,000 ಆರ್ಡರ್ ಕೊಟ್ಟಿದ್ದಾರೆ. BL ಸಪ್ಲೈ ಮಾಡ್ಬಿಟ್ಟಿದ್ಯಾ? ನಮ್ಮ ಪಬ್ಲಿಕ್ ಸೆಕ್ಟರ್, ಐ ಆಮ್ ಆಲ್ಸೋ ದಿ ಎಕ್ಸಾಂಪಲ್ ಆಫ್ ದಿ ಪಬ್ಲಿಕ್ ಸೆಕ್ಟರ್. ಐ ಆಮ್ ಖುಷಿ ನನಗೂನು, ಬಟ್ ಸಪ್ಲೈ ಆಗ್ಬೇಕಲ್ಲ ಸರ್. ಸರ್ ಆಯ್ತು ಸರ್, ಈಗ ನೀವು ಸಪ್ಲೈ ಇದ್ರೆ ನೀವು ಒಪ್ಕೊಳ್ಳಿ. ಅದು Okay, okay. ಇಲ್ಲದ ಈ- ಸಂದರ್ಭದಲ್ಲಿ ಆಯ್ತು 5 ಸರ್, ಲಕ್ಷ, ಈಗ 1 ಲಕ್ಷ, ಈಗ 2 ಲಕ್ಷ, ಸಿದ್ದರಾಮಯ್ಯ- 10 ಲಕ್ಷ, ಸರ್, 15 ಲಕ್ಷ ಒಂದು ವಿಚಾರ. ಆಯ್ತು, ಸರ್, ಸರ್, ನಾನು ಈಗ ನೀವು ಹೇಳಿದ್ರಿ ಸರ್. ಸರ್, practical point ಗೆ ಬರ್ತೀನಿ. ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಕ್ಕೆ ಸರ್, ಬರುತ್ತೆ. ಆಯ್ತು, ಆಯ್ತು, ಸರ್, 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 ನಮ್ಮ ದೇಶದಲ್ಲಿ ಸರ್, ನಮ್ಮ ದೇಶದಲ್ಲಿ ಎಷ್ಟು ಈಗ ಪಾಸಿಟಿವ್ ಅಶ್ವಥ್ ನಾರಾಯಣ ಕೇಳಿ ಒಂದು ನಿಮಿಷ, ಸರ್, ಒಂದು ನಿಮಿಷ. ನಮ್ಮ ದೇಶದಲ್ಲಿ ಇವತ್ತಿಗೆ ಎಷ್ಟು ಪಾಸಿಟಿವ್ ಕೇಸಸ್ ಇದಾವೆ? ಒಂದು ವಿಚಾರ ಬರ್ತದೆ, 10 ಲಕ್ಷ ಅಥವಾ 11 ಲಕ್ಷ. ಇವತ್ತು ಥರ್ಡ್ ಸ್ಟೇಜ್ ಅಲ್ಲಿ 11 ಲಕ್ಷ ಪಾಸಿಟಿವ್ ಕೇಸ್ ಇದಾವೆ. 11 ಲಕ್ಷದಲ್ಲಿ ನಮಗೆ 2 ಅಥವಾ 3% ವೆಂಟಿಲೇಟರ್ ಹೋಗ್ತವೆ. ಅಂದ್ರೆ 2ರಿಂದ 3% ಅಂದ್ರೆ ಎಷ್ಟು ಜನ ಆಯ್ತು? 1 ಲಕ್ಷಕ್ಕೆ 2ರಿಂದ 3% ಅಂದ್ರೆ 1 ಒಂದು ಲಕ್ಷಕ್ಕೆ 25,000 25,000 ವೆಂಟಿಲೇಟರ್ಸ್ ಅಥವಾ 30,000 ವೆಂಟಿಲೇಟರ್ ನಮ್ಮ ದೇಶಕ್ಕೆ ಬೇಕಾಗ್ತದೆ. ಇವರು ರೋಗ ಸುಮ್ಮನೆ ವೆಂಟಿಲೇಟರ್ ಪರ್ಚೇಸ್ ಮಾಡೋದಲ್ಲ. ನಮ್ಮ 11 ಲಕ್ಷ ಜನ ಪಾಸಿಟಿವ್ ಆದಾಗ, ಕೋವಿಡ್ ಪಾಸಿಟಿವ್ ಆದಾಗ, ಅದರಲ್ಲಿ 2ರಿಂದ 3% ಮಾತ್ರ ಜನ ವೆಂಟಿಲೇಟರ್ಗೆ ಹೋಗ್ತಾರೆ. ನಿಮಗೆ 5%, 8% ICU ಹೋದ್ರು, ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಹೋದ್ರು, ಅದರಲ್ಲಿ ಬರೀ 2ರಿಂದ 3% ಮಾತ್ರ ವೆಂಟಿಲೇಷನ್ ಅಥವಾ ವೆಂಟಿಲೇಟರ್ ಬೇಕಾಗ್ತದೆ. ಇವರು 25-30 ಸಾವಿರ ನಮ್ಮ ದೇಶಕ್ಕೆ ವೆಂಟಿಲೇಟರ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದು ಎಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಬಹಳ ಕಡಿಮೆ ನಂಬರ್ ಅದು. ಯಾಕಂದ್ರೆ ಈಗ ಆಲ್ಮೋಸ್ಟ್ ದಯಮಾಡಿ ನೀವು ಯಾವುದೇ ವಿಷಯ ಚೇಂಜ್ ಮಾಡ್ಬಿಡಿ. ಆಮೇಲೆ ನಾ ಹೇಳ್ತೀನಿ ಕೇಳಿ. ಅಲ್ಲ ಸರ್, ಆಮೇಲೆ ಇವರು PPE ಬಗ್ಗೆ ಮಾತಾಡಿದ್ರು. ನಮ್ದು ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಇದೆ. ಹೇಳ್ತೀನಿ ಕೇಳಿ, ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಇದೆ. ಇವ್ರು ಹೇಳ್ತೀನಿ ಕೇಳಿ, ನಾವು ಎಲ್ಲ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಅಂದ್ರೆ ಪ್ರೈವೇಟ್ ದವ್ರದ್ದು ನಾವು ಒಂದು ನಿಯೋಗ ಇದೆ. ಅದರಲ್ಲಿ ಸರ್ಜನ್ಸ್ ಇರ್ಬೋದು, ಗೈನಕಾಲಜಿಸ್ಟ್ ಇರ್ಬೋದು, ಎಲ್ಲ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ PPE ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಏನಂದ್ರೆ 70 GSM ಇರೋದು, ಆಮೇಲೆ 20 GSM ಲ್ಯಾಮಿನೇಷನ್ ಇರೋದು. ಎಷ್ಟಕ್ಕೆ? 295 ರೂಪಾಯಿ ಪ್ಲಸ್ 5% GST. ಅಂದ್ರೆ ನಿಮಗೆ 310 315 ರೂಪಾಯಿಗೆ PPE ಬರುತ್ತೆ. ನಮ್ದು ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಪ್ರೈವೇಟ್ ದವ್ರು ಈ ತರ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಗೌರ್ಮೆಂಟ್ ಕರ್ನಾಟಕ ಫಾರ್ಮಾಸ್ಯೂಟಿಕಲ್ಸ್ ಅಂತಿದೆ. ನಾನು ಏನಂತಂದ್ರೆ ಅವ್ರು ಹೇಳಿದ್ ನಾನು ಕೇಳಿ ಸುಮ್ಮನೆ ಒಪ್ಕೋಕ್ಕಾಗಲ್ಲ. ಕರ್ನಾಟಕ ಫಾರ್ಮಾಸ್ಯೂಟಿಕಲ್ಸ್ ದವರು ಯಾಕೆ PPE ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು? ನಮ್ಮ ಗೌರ್ಮೆಂಟ್ ಅದಲ್ವಾ? ಆಮೇಲೆ ಇವ್ರಿಗೆ ಎಲ್ಲ ರಾ ಮೆಟೀರಿಯಲ್ ಸಿಗೋ ಅಂಥದ್ದು. ಇವರು ಬೇಕಂತಂದ್ರೆ ಒಂದು ಪ್ರೈವೇಟ್ ಕಂಪನಿ ರಾ ಮೆಟೀರಿಯಲ್ ತಯಾರಿಸೋ ಕಂಪನಿನ ಇವ್ರು ಹೇಳ್ಬೋದು, ನೀವು ಯಾರಿಗೂ ಸಪ್ಲೈ ಮಾಡಂಗಿಲ್ಲ, ಓನ್ಲಿ ಗೌರ್ಮೆಂಟ್ಗೆ ಸಪ್ಲೈ ಮಾಡಬೇಕು ಅಂತ ಹೇಳಿ ಒಂದು ಲಾ ಮಾಡ್ಬೋದು, ಕಾನೂನು ಮಾಡ್ಬೋದು ತುರ್ತ ಇದರಲ್ಲಿ. ಅಂದ್ರೆ ಇವ್ರು ಏನಂತಂದ್ರೆ ಜನರನ್ನ ಎಲ್ಲೋ ಮನೆ ಮಾಸ್ತಾ ಇದ್ದಾರೆ, ಅವ್ರ ಮೇಲೆ ಇವ್ರು ಬ್ಲೇಮ್ ಹಾಕೋದು, ಇನ್ನೊಂದು ಪಕ್ಷ ಇನ್ನೊಂದ್ರ ಮೇಲೆ ಬ್ಲೇಮ್ ಹಾಕೋದ್ರಿಂದ ಜನರು ಒಂದು ದಾರಿ ಎಲ್ಲೋ ದಾರಿ ತಪ್ತಾ ಇದೆ ಅನಿಸ್ತಾ ಇದೆ. ಈಗ ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾನು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಇವತ್ತಿನ ಒಂದು ಕೊರೋನಾದ ಏನು ಅಂಕಿಅಂಶ ಇದೆ ಅದನ್ನು ಒಂದ್ಸಲ ಗಮನಿಸ್ಕೊಂಬೋಣ. ಸೊ ಇವತ್ತು ರಾಜ್ಯದಲ್ಲಿ 3648 ಮಂದಿ ಸೋಂಕಿತರಾಗಿದ್ದಾರೆ. ಸೊ ಬೆಂಗಳೂರಿನಲ್ಲಿ 1452 ಜನ ಸೋಂಕಿತರಾಗಿದ್ದಾರೆ ಮತ್ತು 72 ಜನ ಇವತ್ತು ರಾಜ್ಯಾದ್ಯಂತ ಬಲಿಯಾಗಿದ್ದಾರೆ. ಸೊ ಈ ಮೂಲಕ ಬಲಿಯಾದಂಥವ್ರ ಸಂಖ್ಯೆ ಅಂದರೆ ಇದಕ್ಕೆ ಮೃತಪಟ್ಟವರ ಸಂಖ್ಯೆ 1404ಕ್ಕೆ ಏರಿಕೆಯಾಗಿದೆ ಮತ್ತು ಸೋಂಕಿತರ ಸಂಖ್ಯೆ, ಒಟ್ಟು ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 67,420 ಇದಕ್ಕೆ 20ಕ್ಕೆ ಏರಿಕೆಯಾಗಿದೆ. ಇದು ಇವತ್ತಿನ ಅಂಕಿಅಂಶ. ಈಗ ಕಾಂಗ್ರೆಸ್ ಶಾಸಕರಾದ ಧರ್ಮಸೇನ ಅವರು ನಮ್ಮೊಂದಿಗೆ ಮೈಸೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಧರ್ಮಸೇನ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಫಸ್ಟ್ ಪ್ರಶ್ನೆ ನಿಮಗೆ ಕೇಳ್ತೀನಿ. ಈಗ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರೋದು, ಈಗ ಸಂಜೆ ಕೂಡ ಟ್ವೀಟ್ ಮಾಡಿದ್ದಾರೆ. ಅಶ್ವಥ್ ನಾರಾಯಣ ಮತ್ತೆ ನಿಮ್ಮ ಖಂಡಿತ ಬರ್ತೀನಿ. ಈಗ ಉಪಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಏನು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರ ಆರೋಪಗಳಿಗೆ, ಅವರು ಅದ್ರ ಬಗ್ಗೆ ಹಿ ಈಸ್ ನಾಟ್ ಹ್ಯಾಪಿ. ಸಿದ್ದರಾಮಯ್ಯನವರು ಅವರು ಸಾಕಷ್ಟು ಉಪಪ್ರಶ್ನೆಗಳನ್ನ ಮತ್ತೆ ಕೇಳಿದ್ದಾರೆ. ಸೊ ಇಲ್ಲಿ ವೆಂಟಿಲೇಟರ್ ಬಗ್ಗೆ, ಮಾಸ್ಕ್ ಬಗ್ಗೆ ಮತ್ತು ಸರ್ಜಿಕಲ್ ಗ್ಲೌಸ್ ಬಗ್ಗೆ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಆರೋಪಗಳನ್ನ ಮಾಡಿದ್ರು, ನಿಮಗೆ ಗೊತ್ತಿರುವಂಥದ್ದು. ಈಗ ಇವತ್ತು ಉತ್ತರ ಕೊಟ್ಟಿರುವಂಥದ್ದು ಕೇವಲ 323 ಕೋಟಿ ರೂಪಾಯಿಗಳ ಒಂದು ಮೊತ್ತಕ್ಕೆ ಮಾತ್ರ. ಉಳಿದಂಥ ಉತ್ತರಗಳು ಇನ್ನೂ ಬಂದಿಲ್ಲ, ನಮಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತೇಳಿ. ಏನು ಹೇಳ್ತೀರಿ ತಾವು ಈ ಬಗ್ಗೆ ಧರ್ಮಸೇನ ಅವರೇ?
ಸರ್, ಮೊದಲನೇದಾಗಿ ಏನು ನಮ್ಮ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಆರೋಪವನ್ನ ಮಾಡ್ತಾರೆ, ಮಾಡಿದ ದಿವಸ ಸತತವಾಗಿ 2-3 ದಿನಗಳ ಕಾಲ ವಿಧಾನಸೌಧದಲ್ಲಿ ಇವ್ರು ಕೆಲಸ ಮಾಡ್ತಾರೆ. ಯಾವತ್ತೂ ರಾತ್ರಿ ಹೊತ್ತು ಕೆಲಸ ಮಾಡದೇ ಇರೋರು 2-3 ದಿನಗಳ ಕಾಲ ಅದು ಮಾಧ್ಯಮಗಳಲ್ಲೇ ಇದನ್ನ ಬಿತ್ತರಿಸಿದ್ದೀರಾ ನೀವು. ಸೊ ಇವ್ರಿಗೆ ಈ ಆಪಾದನೆ ಮಾಡಿದ್ಮೇಲೆ ಹಗಲು ರಾತ್ರಿ ಕೆಲಸ ಮಾಡೋಂಥದ್ದು ಪ್ರಶ್ನೆ ಏನಿತ್ತು ಇವ್ರಿಗೆ? ನಂದು ಮೊದಲನೇ ಪ್ರಶ್ನೆ. ಇವ್ರದ್ದು ಸಿದ್ದರಾಮಯ್ಯನವರು ಹೇಳಿರೋದ ಪ್ರಕಾರ 2,000 ಕೋಟಿ ನಾವು ಲಾಸ್ ಮಾಡಿಲ್ಲ ಅನ್ನೋದಾದ್ರೆ, ನೀವು ಜನರ ಮೇಲೆ ದುಡ್ಡು ಹಾಕಿದ್ರೆ ಜನ ಬದುಕ್ತಿದ್ರಿ. ಇವತ್ತು ನಿಮ್ಮ ಹತ್ರ ದುಡ್ಡಿಲ್ಲ, ಹಣನ ನೀವು ಒದಗಿಸಕ್ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಜನರಿಗೆ ನೀವು ಪಾಪರ್ ಚೀಟಿ ಆಗಿದೆ ನಿಮ್ಮ ಸರ್ಕಾರ ಹಣಕಾಸು ವಿಚಾರದಲ್ಲಿ. ಸೊ ನೀವು ಈ ಹಣನೇ ಇಲ್ದೇ ಹೋದ್ಮೇಲೆ ನೀವು ಜನರಿಗೆ ಟೆಸ್ಟಿಂಗ್ ಎಲ್ಲಿ ಮಾಡ್ತೀರಿ, ಆರೋಗ್ಯನ ಎಲ್ಲಿ ಕಾಪಾಡ್ತೀರಿ? ಏನು ನೀವು ಜನರನ್ನ ನೀವು ಕಾಪಾಡಕ್, ನಿಮ್ಗೆ ರಕ್ಷಣೆ ಮಾಡಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ನೀವು ಹಂಗೆ ಹೇಳಿದ್ರೆ ಹಿಂಗೆ ಹೇಳ್ತೀರಾ, ಹಿಂಗೆ ಹೇಳಿದ್ರೆ ಹಂಗೆ ಹೇಳ್ತೀರಾ. ಅಲ್ಲ, ಹಣ ಇಲ್ಲ ಅನ್ನೋ So ಪ್ರಶ್ನೆ ಇಲ್ಲ ಹಾಗಾಗಿ ಸರ್, ಇಲ್ಲಿ ಹಣ ದಯಮಾಡಿ ದುರುಪಯೋಗದ ಪ್ರಶ್ನೆ. ನೀವು ಯಾವ್ದನ್ನ ಧರ್ಮಸೇನವ್ರೆ. ನೋಡಿ, ಹಣ ಇಲ್ದೇ ಇರೋದಕ್ಕೆ ಅವ್ರು ಹಣ ಇಲ್ಲ ಅಂತೇಳಿ ಲೆಕ್ಕ ಕೊಡ್ತಾ ಇರೋದು. ಅವರು ಹಣ ಇದ್ದಿದ್ರೆ ಮತ್ತೆ 2,000 ಕೋಟಿ ಖರ್ಚು ಮಾಡಿದ್ವಿ ಅಂತ ಹೆಂಗ್ ಹೇಳಿದ್ರು, ಲೆಕ್ಕ ಹೇಳಿದ್ರು ಇವರು ಮತ್ತೆ ಮುಂಚೆ. ಓಕೆ. ಸೊ ನೋಡಿ ಸರ್, ಇವರು ದಯಮಾಡಿ ಇಲ್ಲ ನಮ್ಮ ಹತ್ರ ಇಷ್ಟು ಹಣ ಇದೆ ಅಂತ ಒಂದು ವೈಟ್ ಶೀಟ್ ತಗೊಂಬನ್ರಿ, ಶ್ವೇತಪತ್ರ ತಗೊಂಬಂದು ಹೊರಡಿಸಿ, ರಾಜ್ಯದಲ್ಲಿ ನಾವು ಆರೋಗ್ಯಕ್ಕೆ ಇಷ್ಟು ದುಡ್ಡು ಇಟ್ಟಿದೀವಿ ಅಂತ ಹೇಳಿ ನೀವು. ಓಕೆ ಓಕೆ, ನಿಮ್ಮ ಪ್ರಶ್ನೆ ಅದನ್ನ ಕೇಳ್ತೀನಿ ನಾನು. ಅಶ್ವಥ್ ನಾರಾಯಣ ಅವರೇ, ಸೊ ನಿಮ್ಮ ಹತ್ರ ಹಣನೇ ಇಲ್ದೇ ಹೋದ್ಮೇಲೆ ಜನನ ರಕ್ಷಣೆ ಮಾಡ್ತೀರಾ? ಓಕೆ ಓಕೆ, ನಾನು ಮಾತಾಡ್ತೀನಿ. ಅಶ್ವಥ್ ನಾರಾಯಣ ಅವರೇ, ಈಗ ಒಂದೇ ನಿಮಿಷ ಒಂದು ಪ್ರಶ್ನೆ ಕೇಳಿ, ನೀವು ಅದಕ್ಕೆ ಇನ್ನೊಂದು ನಮ್ಮ ಸಂಗಮೇಶ್ ಅವರು ಕೂಡ ಉತ್ತರ ಕೊಡ್ಬೋದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಒಂದು ಆರೋಪಗಳನ್ನ ಮಾಡಿದ್ರು, 2,000 ಕೋಟಿ ರೂಪಾಯಿಗಳ ಆರೋಪ ಏನು ಮಾಡಿದ್ರು, ಆ ಆರೋಪಕ್ಕೆ ಬೇಸ್ ಏನು ಅಂದರೆ ಒಂದು ಅಕ್ರಮ ನಡೆದಿದೆ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟಂತೆ ಒಬ್ಬರು ಏನು PIL ಹಾಕಿದ್ರು, ಅದಕ್ಕೆ ಸರ್ಕಾರ ಕೊಟ್ಟಿರುವಂಥ ಡಾಕ್ಯುಮೆಂಟನ್ನು ಇಟ್ಕೊಂಡು ಅವರು ಆರೋಪಗಳನ್ನ ಮಾಡಿದ್ದು, ಸರ್ಕಾರವೇ ಕೊಟ್ಟಿರುವಂಥ ದಾಖಲೆಗಳನ್ನ ಆಧರಿಸಿ ಮಾಡಿರುವಂಥ ಆರೋಪ ಅದು. ಸೊ ಹೀಗಾಗಿ ಮತ್ತು ಸರ್ಕಾರ ಒಂದು ವೇಳೆ ಡಾಕ್ಯುಮೆಂಟ್ ಕೊಟ್ಟಿದೆ ಅಂದಮೇಲೆ, ಅಂದರೆ ಅದು ಅಫಿಡವಿಟ್ ಸಲ್ಲಿಸಿದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಡಬೇಕಲ್ವಾ? ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ಬೋದಾಗಿತ್ತಲ್ವ? ಯಾಕೆ ಅರ್ಧನೂ ಅಲ್ಲ, ಒಂದು ಕಾಲು ಭಾಗಕ್ಕೆ ಮಾತ್ರ ಉತ್ತರ ಸಿಕ್ಕಿದೆ ಈವರೆಗೂ? ಅಶ್ವಥ್ ನಾರಾಯಣ ಅವರೇ. ಸರ್, ಸರ್ಕಾರ ಕೋರ್ಟ್ಗೆ ಯಾರೋ ಹಾಕಿದ್ದಾರೆ, ಕೋರ್ಟ್ಗೆ ಏನು ಅಫಿಡವಿಟ್ ಕೊಡಬೇಕೋ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 11 ಪ್ರಶ್ನೆ ಕೇಳಿದ್ರೆ 11 ಪ್ರಶ್ನೆಗೆ ಏನು ಉತ್ತರ ಕೊಡಬೇಕೋ ಸಂಬಂಧಪಟ್ಟಂತೆ ಹೆಲ್ತ್ ಮಿನಿಸ್ಟರ್ ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದು ಕೆಲವು ವಿಚಾರಗಳು ಅವ್ರು ಕೇಳಿದ್ರೆ, ಎಷ್ಟು ನೀವು ರೇಷನ್ ಕಾರ್ಡ್ ಅನ್ನ ಕೊಟ್ರಿ, ಎಷ್ಟು ಜನ ನೀವು ಮೈಗ್ರೆಂಟ್ ವರ್ಕರ್ಸ್ಗೆ ಫುಡ್ ಕಿಟ್ ಗಳನ್ನ ಕೊಟ್ಟಿದ್ದೀರಾ, ರೇಷನ್ ಕಿಟ್ ಗಳನ್ನ ಕೊಟ್ಟಿದ್ದೀರಾ ಅಂತ. ಸರ್, ಕರ್ನಾಟಕ ರಾಜ್ಯದಲ್ಲ ಸರ್, ಇಡೀ ದೇಶದಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ ಫುಡ್ ಕಿಟ್ ಗಳನ್ನ ಕೊಡಬೇಕು ಅಂತೇಳಿ ಮೈಗ್ರೆಂಟ್ ವರ್ಕರ್ಸ್ ಮತ್ತು ಅನಾರ್ಗನೈಸ್ ಸೆಕ್ಟರ್ ವರ್ಕರ್ಸ್ ಕೊಡಬೇಕು ಅಂತೇಳಿ 6 ಲಕ್ಷ ಮೆಟ್ರಿಕ್ ಟನ್ ಫುಡ್ ಅನ್ನ ರೇಷನ್ ಅನ್ನ ಸಪ್ಲೈ ಮಾಡ್ತು. ಸರ್, ಇದುವರೆಗೆ ಇಡೀ ದೇಶದಲ್ಲಿ ಸಪ್ಲೈ ಆಗಿರೋದು ಕೇವಲ ಹಂಚಿರೋದು 1.7 ಲಕ್ಷ ಮೆಟ್ರಿಕ್ ಟನ್ ಸರ್. ಇಡೀ ದೇಶದಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ ಕೊಡಬೇಕು ಅಂತ ಗುರಿ, ಸಪ್ಲೈ ಮಾಡಿ ಇರೋದು 6 ಲಕ್ಷ ಮೆಟ್ರಿಕ್ ಟನ್, 1.7 ಲಕ್ಷ ಟನ್ ಅಷ್ಟೇ ಬಂದು ತಗೊಂಡೋಗಿರೋದು, ಇನ್ನು ಕೆಲವು ತಗೊಂಡೋಗಿಲ್ಲ ಸರ್. ಇಷ್ಟೆಲ್ಲ ಮಾಹಿತಿಗಳು ಈಗ ಇವ್ರು ಕೇಳಿದ ತಕ್ಷಣ ಕೆಲವೊಂದು ಮಾಹಿತಿಗಳು ಇಲಾಖೆಯಿಂದ, ಸರ್ ನಾನೊಬ್ಬ ವಿಧಾನ ಪರಿಷತ್ ಸದಸ್ಯ ಪ್ರಶ್ನೆ ಕೇಳಬೇಕಾದ್ರೆ 10 ದಿನ ನಮ್ಗೆ ಸಮಯ ಕೊಡ್ಬೇಕು ಸರ್. ನಾವು ಅವ್ರಿಗೆ ತಕ್ಷಣ ಕೇಳಿದ ಸಿದ್ದರಾಮಯ್ಯ ನಿನ್ನೆ ಇಲ್ಲ ಮೊನ್ನೆ ಪ್ರಶ್ನೆ ಕೇಳಿ 3 ದಿನದಲ್ಲಿ ಉತ್ತರ ಕೇಳ್ತಾರೆ ಹೆಂಗೆ? ಅಂಶಗಳ ಸಮೇತ ಉತ್ತರ ಕೊಟ್ಟಿದ್ದಾರೆ. ಇವರು ಸಿದ್ದರಾಮಯ್ಯನವರು ಹೇಳ್ತಾರೆ ಸರ್, 240 ರೂಪಾಯಿಗೆ N95 ಕಿಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮಾಸ್ಕ್ಗೆ ಕೊಟ್ಟಿರೋದೇ 153 ರೂಪಾಯಿ. ಯಾಕೆ ಈ ರೀತಿ ಉಡಾಫೆಯಾಗಿ ವೇಗಾಗಿ ಎಲ್ಲ ಒಂದು ರೀತಿ ಬಾಲಿಶವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯನವರು? ಸರ್, PIL ಹಾಕಿರೋರು ಯಾರೋ ಪುಣ್ಯಾತ್ಮ PIL ಹಾಕೋನು ಯಾರೋ ಉತ್ತರ ಕೊಟ್ಟಿದ್ರ, ಅದನ್ನ ಹಿಡ್ಕೊಂಬಂದ ಸರ್ ಕೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 19 ಲಕ್ಷ ಕೊಟ್ಟಿ ಹೆಂಗ್ ವೆಂಟಿಲೇಟರ್ ಖರೀದಿ ಮಾಡಿದ್ರು ಇವರು? ಶಿವಾನಂದ್ ಅವರು ಇದ್ದಾಗ, ಪಾಟೀಲ್ ಇದ್ದಾಗ ಹೆಂಗ್ ಯಾಕೆ ವೆಂಟಿಲೇಟರ್ ಖರೀದಿ ಮಾಡಿದ್ರು? ಇವ್ರದೇ ಸರ್ಕಾರ 19 ಲಕ್ಷ ಕೊಟ್ಟು ಖರೀದಿ ಮಾಡಬೇಕು. ಅದಕ್ಕೊಂದು ಬೆಲೆ ಇರ್ತದೆ, ಕಾರಣ ಇರ್ತದೆ. ಒಂದೊಂದು ವೆಂಟಿಲೇಟರ್ ಒಂದೊಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಸರ್. 4 ಲಕ್ಷ ರೂಪಾಯಿ ವೆಂಟಿಲೇಟರ್ 19 ಲಕ್ಷ ವೆಂಟಿಲೇಟರ್ಗೆ ಕಂಪೇರ್ ಮಾಡಕ್ಕಾಗಲ್ಲ. ಬಟ್ ಇವತ್ತು 4 ಲಕ್ಷ ವೆಂಟಿಲೇಟರ್ ಸಾಕು ಅಂತ ಹೇಳಿದ್, 4 ಲಕ್ಷ ರೂಪಾಯಿ ಬೆಲೆ ಬಾಳೋ ವೆಂಟಿಲೇಟರ್ ಸಾಕು ಅಂತ ಅಲ್ಲಿರ್ತಕ್ಕಂಥ ಸಂಗಮೇಶ್ ಕೊಳ್ಳಿಯರ್ ಹೇಳ್ತಾರೆ, ಒಪ್ಕೋತೀನಿ. ಬಟ್ ಅವತ್ತು ಸಿಗದೇ ಇರುವಾಗ 4 ಲಕ್ಷದ್ದು ತರ್ತಾರೆ, 5 ಲಕ್ಷದ್ದು ತರ್ತಾರೆ, 8 ಲಕ್ಷದ್ದು ತರ್ತಾರೆ. ಮುಂದಿನ ದಿನಗಳ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಆಗ್ತದೆ. ಈಗ ಹೇಳ್ತಿರೋ 2% ಸಾಕು ಸರ್, ನಮ್ಗೆ ಏನ್ 40,000 ವೆಂಟಿಲೇಟರ್ ಹಾಕಿದ, 40,000 BL ಆರ್ಡರ್ ಕೊಟ್ಟಿರೋದು ಕೇವಲ ಕರ್ನಾಟಕಕ್ಕೆ ಒಂದಕ್ಕೆ ಅಲ್ಲ, ಇಡೀ ದೇಶಕ್ಕೆ ಆರ್ಡರ್ ಕೊಟ್ಟಿರೋದು 30,000 BLಗೆ. ಬೇರೆ ಬೇರೆ ಕಂಪನಿಗೂ ಎಲ್ಲ ಸೇರಿಸಿ 50,000 ಆರ್ಡರ್ ಕೊಟ್ಟಿರೋದು. ಬರೀ ಕರ್ನಾಟಕ ಒಂದಕ್ಕೆ ಅಲ್ಲ, ಇಡೀ ದೇಶಕ್ಕೆ ಕೊಟ್ಟಿರೋದು ಆರ್ಡರ್ನ.
ದಯಮಾಡಿ ಏನೋ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇವತ್ತಿನ ವಿಚಾರ ಬಿಟ್ಟು ಬೇರೆ ವಿಷಯಗಳು ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಸರ್. ಸಿದ್ದರಾಮಯ್ಯ ಮಾಡಿರೋ ಅಲಿಗೇಷನ್ಗೆ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಇವತ್ತು ಉತ್ತರ ಕೊಟ್ಟಿರೋದು ನನಗೆ ಆ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಂತೇಳಿ ಎಲ್ಲ ಒಂದು ರೀತಿ ಜಾರ್ಕಳ ಅಂತದ್ದು, ಈ ಗಾಳಿಲಿ ಗುಂಡಾರಿಸುವಂತ ಪದ್ಧತಿ ಬೇಡ ಕಾಂಗ್ರೆಸ್ನವ್ರದ್ದು. ಇವತ್ತು ಜನ ಸಂಕಷ್ಟದಲ್ಲಿದೆ ಸರ್, ಸಹಾಯ ಮಾಡ್ಲಿ, ನಿಂತ್ಕೊಳ್ಳಿ, ಸಪೋರ್ಟ್ ಮಾಡ್ಲಿ, ಏನ್ ಪ್ರಶ್ನೆ ಬೇಕಾದ್ರೂ ಕೇಳಲಿ, ಉತ್ತರ ಕೊಡ್ತಾರೆ, ಸದನ ಬರ್ತದೆ. ಬೇರೆ ಈ ಕೋರ್ಟ್ ಉತ್ತರ ಕೊಡದೇ ಇರಕ್ಕಾಗುತ್ತ? ನಾಳೆ ದಿನ ಕೊಟ್ಟೆ ಕೊಡ್ಬೇಕು ಸರ್ ಕೋರ್ಟ್ಗೆ, ರೈಟಿಂಗ್ ಅಲ್ಲಿ ಕೊಡ್ಬೇಕಾಗ್ತದೆ. ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ ಸರ್ ನೀವು ಕೊಟ್ಟಿರೋದನ್ನ ಇಟ್ಕೊಂಡು ಅವ್ರ ಪ್ರಶ್ನೆ ಕೇಳಿರೋದು ಅಷ್ಟೇ. ಅದು ಯಾರೇ ಪಿ ಎಲ್ ಹಾಕಿರ್ಬೋದು, ಬಟ್ ಕೊಟ್ಟಿರೋದು ಸರ್ಕಾರನ. ಹಿಂಗಾಗಿ ನೀವೇ ಕೊಟ್ಟಿರೋ ದಾಖಲೆನ ನೀವು ಅದನ್ನ ಏನ್ ಹೇಳಿ ಅದನ್ನ ನೀವು ನಲಿಫೈ ಮಾಡೋಕ್ಕಾಗಲ್ಲ. ಸೊ ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಸುಮ್ಮನೆ ಏನು ಉತ್ತರ ಸುಮ್ಮನೆ ಅಂತೂ ಕೊಟ್ಟಿರಲ್ಲ ನೀವು ಅಲ್ವಾ? ಅದನ್ನ ದಾಖಲೆಗಳನ್ನ ಇಟ್ಕೊಂಡು ಅಥವಾ ಅದನ್ನ ಲೆಕ್ಕ ಹಾಕೊಂಡೇ ಕೊಟ್ಟಿರ್ತೀರಿ. ಖಂಡಿತ. ಸರ್ ಕೋರ್ಟ್ ಕೊಟ್ಟಿರೋದನ್ನ ನಾವು ವೇಗ ಮಾತಾಡ್ಲಿಕ್ಕಲ್ಲ. ಕೋರ್ಟ್ ಕೊಟ್ಟಮೇಲೆ ಒಪ್ಕೊಳ್ತೀವಿ, ಮತ್ತೆ ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿನೂ ಆಗ್ಬೇಕಾಗ್ತದೆ, ಮತ್ತೆ ಇನ್ನು ಫರ್ದರ್ ಆನ್ಸರ್ ನಾವು ಮಾಡ್ಬೇಕಾಗ್ತದೆ. ಖಂಡಿತ ಮಾಡ್ತೀವಿ ಸರ್. ಅಲ್ಲ ಸರ್, ಉತ್ತರಗಳು ಇನ್ನೂ ಅಂದ್ರೆ ಯಾವಾಗ ಅಂದ್ರೆ ಸುಮ್ಮನೆ ಎಲ್ಲ ಒಂದ್ ಕಡೆ ಉಡಾಫೆ ಆಗಿ ಗಾಳಿಲಿ ಗುಂಡಾರಿಸೋದು, ಟ್ವೀಟ್ ಮಾಡೋದು, ಪ್ರಶ್ನೆ ಮಾಡೋದು ಅಂತ ಅಲ್ಲ ಸರ್. ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ಮೇಲೆ ಇವ್ರು ನನ್ನ ಜಾಗ ಎಲ್ಲಿದೆ ಅಂತ ಹುಡುಕಕ್ ಆಗ್ತಾ ಇಲ್ಲ ಇವ್ರಿಗೆ. ಸುಮ್ಮನೆ ಏನೋ ಅಲಿಗೇಷನ್ ಮಾಡೋದಲ್ಲ. ಓ ಹಂಗೆ. ಓಕೆ ಓಕೆ. ಯಾ ಧರ್ಮಸೇನ ಅವರೇ, ತಾವೇನಾದ್ರು ಪ್ರಶ್ನೆಗಳಿದೆಯಾ ತಮ್ಮದು? ಸರ್ ನಂದು 2-3 ಪ್ರಶ್ನೆಗಳು. ನಿಮ್ಮಲ್ಲಿ ಒಗ್ಗಟ್ಟನ್ನ ನೀವು ಪ್ರದರ್ಶನ ಮಾಡಕ್ಕಾಗ್ಲಿಲ್ಲ. ಎರಡನೇದಾಗಿ ನೀವು ಬೆಂಗಳೂರಿನಲ್ಲಿ ಇಷ್ಟು ಏನು ಕರೋನಾ ಎಫೆಕ್ಟ್ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಬಿಜೆಪಿಯವರು, ನಿಮ್ಮ ಕಮಿಷನರ್ ಚೇಂಜ್ ಮಾಡೋ ಅವಶ್ಯಕತೆ ಇತ್ತಲ್ಲ. ಯಾವ ವಿಚಾರ ಮಾತಾಡ್ತೀರಿ? ಸುಮ್ನೆ ಕೂತ್ಕೊಳ್ರಿ, ಗೊತ್ತಿದೆ ಜನಕ್ಕೆಲ್ಲ ದಿಕ್ ತಗ್ಸತಕ್ಕಂಥ ಕೆಲಸಗಳು ಮಾಡಕ್ ಹೋಗ್ಬೇಡಿ. ಏನ್ ಲೆಕ್ಕ ಕೊಡಕ್ ಬರ್ತೀರಾ ಇಲ್ಲಿ ನೀವು? ಇವತ್ತು ಲೆಕ್ಕ ಕೊಡ್ತೀರಾ? 10 ದಿವಸಕ್ಕೆ ಕೊಡ್ಬೇಕಿತ್ತು ಲೆಕ್ಕ. ನೀವು ವಿಧಾನಮಂಡಲದ ತರ ಇವತ್ತಾಗ ತಗೊಂಡ್ಬಂದ್ರಿ ಲೆಕ್ಕ? ನೀವು ನಿಮ್ಮನ್ನ ಯಾರು ಕೇಳಿದ್ರು ಜನಗಳಿಗೆ ಕೊಡಿ ಅಂತ ಹೇಳಿದ್ರೆ ನೀವು ವಿಧಾನಮಂಡಲ ತರ ಕೊಡಿ. 10 ದಿವಸ ಈಗ ಯಾಕೆ ಕೊಟ್ರೆ 10 ದಿವಸನೇ ಬಿಟ್ಟು ಕೊಡ್ಬೇಕಾಗಿತ್ತು ನೀವು. ಕಾನೂನು ಹೇಳೋರು ಕೊಟ್ಟಿರೋದ್ರಲ್ಲಿ ನಾವು ಏನಿದೆ ಈಗ ನೋಡಿ ಸರ್, ಉತ್ತರಗಳು ಸಂಗಮೇಶ್ ತಾವೇನೋ ಹೇಳ್ತಾ ಇದ್ರಿ. ಕೇಳಿ ಸರ್, ಹಗರಣ ಆಗಿರೋದ್ರಿಂದಾನೇ ಬಿಬಿಎಂಪಿ ಕಮಿಷನರ್ ನೀವು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಮತ್ತೆ ಯಾಕೆ ಈಗ ನಿಮ್ಮ ಹೈಕಮಾಂಡ್ ಏನ್ ಹೇಳ್ತಾ ಇದೆ ಇವತ್ತು? ನಿನ್ನೆಯಿಂದ ಏನ್ ಹೇಳಿದ್ದಾರೆ? ನಿಮ್ಮ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ನೀವು ಒಗ್ಗಟ್ಟಿಲ್ಲ, ನೀವು ಫೇಲ್ಯೂರ್ ಆಗಿದ್ದೀರಾ ಅಂತ ಹೇಳಿ ಹೇಳಿಲ್ಲ ನಿಮ್ಮ ಹೈಕಮಾಂಡ್ ಬಿಜೆಪಿ ಡೆಲ್ಲಿಯಿಂದ ಅಮಿತ್ ಶಾ ಅವರು. ನಿಮ್ಮ ನಡ್ಡಾ ಮಾತಾಡಿಲ್ಲ, ಮಾಧ್ಯಮಗಳಲ್ಲಿ ನೋಡ್ಲಿಲ್ಲ ನೀವು. ಓಕೆ ಓಕೆ. ಸಂಗಮೇಶ್ ತಾವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಪಾರ್ಟಿ ವಿಷಯ ಆಮೇಲೆ ಮಾತಾಡೋಣ. ಪಾರ್ಟಿ ನೋಡ್ಕೊಳ್ಳಿ ಸರ್, ನೀವು ಪಾರ್ಟಿ ವಿಷಯ ಬಿಡಿ. ನೀವು ಪಾರ್ಟಿದಲ್ರಿ, ಪಾರ್ಟಿ ಉಗಿತಾ ಇರೋದು ನಿಮ್ಮ ಪಕ್ಷಕ್ಕೆ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಪಕ್ಷದವರೇ ಉಗಿತಾ ಇರೋದು. ಅದ್ರ ಬಗ್ಗೆ ಮಾತಾಡಿ. ಏನಂತಂದ್ರೆ ಇದು ಕೊರೋನಾ ಅನ್ನೋದು ಕರ್ನಾಟಕ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಮಾನವೀಯತೆಯನ್ನು ಎಲ್ಲೋ ಮರೆತರು ಅಂತ ಅನಿಸ್ತಾ ಇದೆ. ನಾವು ದಿಕ್ಸೂಚಿಯಲ್ಲಿ ಯೂಶುವಲಿ ನಾವು ಅನ್ಕೊಳ್ಳೋದಂದ್ರೆ ಇದು ಸಮಸ್ಯೆ ಕೇಂದ್ರಿತ ಕಾರ್ಯಕ್ರಮ ಆಗೋದು ಬೇಡ, ಪರಿಹಾರ ಕೇಂದ್ರಿತ ಕಾರ್ಯಕ್ರಮ ಆಗಬೇಕು ಅನ್ನೋದು ಒಂದು. ಎರಡನೇದು ಹಳೇದು ಜಾಸ್ತಿ ಮಾತಾಡೋದು ಬೇಡ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತ ನಾವು ಅನ್ಕೋತೀವಿ. ಕೆಲವೊಂದ್ಸಲ ನಮ್ಮ ಹಿಡಿತವನ್ನು ಮೀರಿ ಒಂದಷ್ಟು ಬ್ಲೇಮ್ ಗೇಮ್ಸ್ ಎಲ್ಲ ಆಗುತ್ತೆ, ಬಟ್ ಕೆಲವೊಂದ್ಸಲ ಅನಿವಾರ್ಯ ಅದು. ಆದರೆ ಈಗ ನಾನು ಮತ್ತೆ ಅದೇ ಆರೋಪಗಳು ಪ್ರತ್ಯಾರೋಪಗಳು ಮಾಡೋದ್ರ ಬದಲಾಗಿ ಇಲ್ಲಿ ಸಂಗಮೇಶ್ ಅವರಿದ್ದಾರೆ, ಯಾವ ಪಕ್ಷಕ್ಕೆ ಸಂಬಂಧಪಡದೇ ಇರುವಂಥವ್ರು. ಸರ್ಕಾರ ಇವತ್ತು ಏನು ಮಾಡಬಹುದು ಮತ್ತು ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಪ್ಲಾನ್. ಈಗ ಫಾರ್ ಎಕ್ಸಾಂಪಲ್ ನಾವು ಮಾತಾಡ್ತಾ ಇದ್ವಿ, ಸ್ಯಾನಿಟೈಸರ್ ಅನ್ನೋದನ್ನು ನಾವು ಬೇರೆ ಕಡೆಯಿಂದ ಖರೀದಿ ಮಾಡಿದರೆ ಎಷ್ಟಾಗುತ್ತೆ? ಸರ್ಕಾರನೇ ಉತ್ಪಾದನೆ ಮಾಡಬಹುದು. ಓಕೆ, PPE ಕಿಟ್ಗಳನ್ನ ಸರ್ಕಾರ ಉತ್ಪಾದನೆ ಮಾಡ್ಬೋದು, ವೆಂಟಿಲೇಟರ್ಗಳನ್ನ ಸರ್ಕಾರ ಆರ್ಡರ್ ಕೊಟ್ಟು ಮಾಡಿಸುವಂಥದ್ದು. ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ಈಗ ನೋಡಿ, ಸ್ಯಾನಿಟೈಸರ್ಸ್ ಅಂದರೆ ಅದರಲ್ಲಿ ಕಂಪೋಸಿಷನ್ ಸ್ಟಡಿ ಮಾಡಬೇಕಾಗ್ತದೆ. ಅದರಲ್ಲಿ ಕಂಪೋಸಿಷನ್ ಏನಿರ್ತದೆ ಅಂದರೆ ಐಸೋಪ್ರೊಪನೋಲಾಲ್ ಆಲ್ಕೋಹಾಲ್ ಅಂತೀವಿ, ಆಲ್ಕೋಹಾಲ್ ಬೇಸ್ಡ್. ಮೋರ್ ದೆನ್ 70% ಈಸ್ ಅ ಸ್ಯಾನಿಟೈಸರ್. ಅದರ ಜೊತೆಗೆ ಕ್ಲೋರ್ಹೆಕ್ಸಿಡಿನು, ಜೆಲ್ ಅಂಶ ಪ್ಲಸ್ ವಾಟರ್ ಮಿಕ್ಸ್ಚರ್ ಇರ್ತದೆ. ಅದಕ್ಕೆ 70% IPA ಅಂತೀವಿ. IPA 70% ಮೇಲಿದ್ರೆ ಮಾತ್ರ ಅದು ಸ್ಯಾನಿಟೈಸರ್ ಆಗುತ್ತೆ. ಸಾಕಷ್ಟು ಶುಗರ್ ಫ್ಯಾಕ್ಟ್ರೀಸ್ ಇದಾವೆ ನಮ್ಮ ರಾಜ್ಯದಲ್ಲಿ. ಶುಗರ್ ಫ್ಯಾಕ್ಟ್ರಿಯಲ್ಲಿ ಬರೋ ಎಥಿನಾಲ್ 70% ಒಂದು ಕಾಂಪೋಸಿಷನ್ ಮಾಡಿ ಅದಕ್ಕೆ ಕ್ಲೋರ್ಹೆಕ್ಸಿಡಿನ್ ಮಿಕ್ಸ್ ಮಾಡೋಕ್ಕೆ ನನಗನ್ಸುತ್ತೆ ಒಂದು 500 ml ಲೆಸ್ ದೆನ್ 100 ರೂಪೀಸ್ ಆಗುತ್ತೆ ಗೌರ್ಮೆಂಟಿಗೆ. ನಾ ಏನು ಹೇಳ್ತೇನೆ ಅಂತ ಸರ್ಕಾರಕ್ಕೆ, ಈ ಶುಗರ್ ಫ್ಯಾಕ್ಟ್ರಿಯಿಂದ IPA
ಪರ್ಚೇಸ್ ಮಾಡಿ ತಾವೇ ಈಗ ಕರ್ನಾಟಕ ಫಾರ್ಮಾಸ್ಟಿಕಲ್ಸ್ ಅಂತೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಂಟರ್ಪ್ರೈಸಸ್ ಇದೆ, ಯಶವಂತಪುರದಲ್ಲಿ ಎಲ್ಲೋ ಫ್ಯಾಕ್ಟ್ರಿ ಇದೆ ಅದು. ಆ ಒಂದು ಫ್ಯಾಕ್ಟ್ರಿಯಲ್ಲಿ ಇದನ್ನ ಯಾಕೆ ನಾನು ಹ್ಯಾಂಡ್ ಸ್ಯಾನಿಟೈಸರ್ ಅಥವಾ ನಾವೇ ತಯಾರಿಸ್ಬೋದು, ಯಾಕಂದ್ರೆ ಈಗ ಇಷ್ಟೊಂದು ಶುಗರ್ ಕೇನ್ ಬೆಳಿಬೇಕಾದ್ರೆ ಅಷ್ಟೇ ಇಥಿನಾಲ್ ಬರುತ್ತೆ, ನಾವು ಸ್ನಾನನೇ ಮಾಡ್ಬಿಡ್ಬೋದು ಎಲ್ಲರೂ, ನಮ್ಮ ಇದ್ದದ್ದು 6 ಕೋಟಿ ಜನ ಡೈಲಿ ಸ್ನಾನ ಮಾಡ್ಬೋದು, ಅಷ್ಟೊಂದು ಮ್ಯಾನುಫ್ಯಾಕ್ಚರ್. ಶ್ರೀರಾಮುಲು ಉತ್ತರ ಕೊಟ್ಟಿರೋದ್ರಲ್ಲಿ ಇವತ್ತು ನನಗೆ ಆರೋಪದ ಆಮೇಲೆ ಹೇಳ್ತೀನಿ, ಬಟ್ ಸದ್ಯಕ್ಕೆ ಉತ್ತರ ಕೊಟ್ಟಿರೋದೇನೆಂದ್ರೆ ಅವರು 2,65,00,000 ರೂಪಾಯಿ ಕೊಟ್ಟು ನಾವು ಸ್ಯಾನಿಟೈಸರ್ ತೊಗೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಹುಶಃ ಅದಕ್ಕಿಂತ ಜಾಸ್ತಿ ಆರೋಪಗಳನ್ನ ಮಾಡಿದ್ರು. ಅವರು ಉತ್ತರದ ಬಗ್ಗೆ ಹೇಳಿದೆ. ಒಂದು ಸ್ಯಾನಿಟೈಸರ್ ಆಯಿತು. ಇನ್ನು ನೆಕ್ಸ್ಟ್ ಅದರ ಜೊತೆಗೆ PPE, ಈಗ PPE ಕಿಟ್ಟು ಈಗ ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಬ್ಯಾಂಗ್ಳೂರು ಈಗ ಆಲ್ರೆಡಿ ಅವರು 295 ರೂಪಾಯಿ ಪ್ಲಸ್ 5% GST ಆ ಒಂದು PPE 70 GSM ಅಂದ್ರೆ ನಮಗೆ ಬೇಕಾಗಿರೋ ಕೋವಿಡ್ ಪೇಷಂಟಿಗೆ ಬೇಕಾಗಿರೋ ಅವರು ಲೇಯರ್ಸು ಅದೆಲ್ಲ ಅಂತ ಇದ್ರು 70 GSM ಅಂತ ಬರುತ್ತೆ, ಪ್ಲಸ್ 20 GSM ಲ್ಯಾಮಿನೇಷನ್ ವಿತ್ ಫುಲ್ ಕೋಟ್ ಬರುತ್ತೆ. ಅದನ್ನ 295 ಪ್ಲಸ್ 5% GSTಗೆ ನಮಗೆ ಪಾಣದವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದನ್ನ ಒಂದು ಆ ಎಕ್ಸ್ಪರ್ಟ್ ಕಮಿಟಿನ ಒಂದು ಗೌರ್ಮೆಂಟ್ ತಗೊಂಡು ಯಾಕೆ ಅದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಗೌರ್ಮೆಂಟ್ ಮಾಡಬಾರ್ದು, ಯಾಕಂತ ಮುಂದೆ ಮಾಡಿದ್ರೆ ನಮ್ಮ ಒಂದು ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಎಲ್ಲೋ ಒಂದು ಕರೆಕ್ಟ್ ದಾರಿಯಲ್ಲಿ ಉಪಯೋಗ ಆಗ್ತದೆ ಅಂತ ನನಗೆ ಅನ್ಸುತ್ತೆ. ನೀವು ಹೇಳಿರೋದಕ್ಕೆ ನಾನೀಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡ್ತೀನಿ. ಸಿದ್ದರಾಮಯ್ಯ ಅವರು ಹೇಳಿರೋದು ಏನಂತಂದ್ರೆ 48 ಕೋಟಿ ಕೊಡಬೇಕಾಗಿರೋ ಜಾಗದಲ್ಲಿ ಇವರು 120 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ಆರೋಪ. ಆದರೆ ಇವತ್ತು ಶ್ರೀರಾಮುಲು ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ಅಷ್ಟು ಕೊಟ್ಟಿಲ್ಲ, ನಾವು ಅಷ್ಟಿನ್ನೂ ಖರೀದಿ ಮಾಡಿಲ್ಲ, ಈಗ ನಾವು ಖರೀದಿ ಮಾಡಿರೋದು ಎಷ್ಟು ಅಂತಂದರೆ 79 ಕೋಟಿ 35 ಲಕ್ಷ ರೂಪಾಯಿದ ಮೊತ್ತದ PPE ಕಿಟ್ಗಳನ್ನ ಮಾತ್ರ ನಾವು ಖರೀದಿ ಮಾಡಿದ್ದೀವಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಅಲ್ಲ, ಇದರಲ್ಲಿ ಏನಂತಂದರೆ ಈಗ ಆಲ್ರೆಡಿ PIL ಹಾಕಿದ್ದಾರೆ, ಅದನ್ನ PIL ರಿಪೋರ್ಟ್ ಪ್ರಕಾರ ಅವ್ರಿಗೆ ಏನೋ ಒಂದು ಮಾಹಿತಿ ಇರುತ್ತೆ, ಆ ಮಾಹಿತಿ ಮೇಲೆ ಒಬ್ರು ಲೀಡರ್ ಮಾತಾಡ್ತಾರೆ, ಇನ್ನೊಬ್ರು ಲೀಡರ್ ಆರೋಪ ಮಾಡ್ತಾರೆ. ನಾನು ಆರೋಪ ಮಾಡಕ್ ಬಂದಿಲ್ಲ, ಇಲ್ಲಿ ಏನು ನಾವು ಮಾಡ್ಬೋದು ಮುಂದೆ, ಯಾಕಂತಂದ್ರೆ ನಾವು ಎಕ್ಸ್ಪರ್ಟ್ ಕಮಿಟಿ ಈಗ ಪ್ರೈವೇಟ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಆ ಥರ ಭಾಳ ಇವರು ಶುಗರ್ ಫ್ಯಾಕ್ಟ್ರಿ ಅಸೋಸಿಯೇಷನ್ ಇದಾವೆ, ಅವ್ರ ಕಡೆಯಿಂದ ಎಲ್ಲ ಒಂದು ಕಮಿಟಿ ತಗೊಂಡು ನಾವು ಯಾಕೆ ಒಂದು ಒಳ್ಳೇದು ಮಾಡಬಾರ್ದು ಜನಕ್ಕೆ. ಯಾಕಂತಂದ್ರೆ ಕೋವಿಡ್ ಅನ್ನೋದು ಎಲ್ಲರಿಗೂ ಇವತ್ತು ನಮ್ಮ ಯಾವಾಗ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ಗೆ ಬಂದಿದೆ ಅಂದ್ರೆ ನಮ್ಮ ದೇಶದಲ್ಲಿ ಇವನ್ ಜನನಾಯಕರಿಗೂ ಬರ್ತದಂತ ನನ್ನ ಅನಿಸಿಕೆ ಮುಂದಿನ ಇನ್ನೊಂದು 2-3 ತಿಂಗಳಲ್ಲಿ. ಅದಕ್ಕೆ ಈ ಒಂದು ಆಟಗಳನ್ನು ಬಿಟ್ಟು ನಾವು ನಮ್ಮ ಜನರನ್ನ ಕಾಪಾಡೋದನ್ನ ನಾವು ಮಾಡಬೇಕು. ಯಾಕಂತಂದ್ರೆ ಒಂದು ಸೂಕ್ಷ್ಮ ಎಕ್ಸಾಂಪಲ್ ಹೇಳ್ತೀನಿ. ನಾನು ಹಾಂಗ್ಕಾಂಗ್ ಹೋಗಿದ್ದೆ. ಹಾಂಗ್ಕಾಂಗ್ ಅಲ್ಲಿ ಟರ್ಫ್ ನಡೆಸ್ತಾರೆ. ಟರ್ಫ್ ಅಲ್ಲಿ ಬರೋ ಟ್ಯಾಕ್ಸ್ ಪೇಯರ್ಸ್ ಮನಿ ಇದೆಯಲ್ಲ, ಅದನ್ನ ಕ್ಯಾನ್ಸರ್ ಪೇಷಂಟ್ಗೆ ಅಲ್ಲಿ ಒಂದು ಸರ್ಕಾರ ಉಪಯೋಗ ಮಾಡ್ಕೊಳ್ತದೆ. ನನಗೆ ಅದೊಂದು ಅದ್ಭುತ ಒಂದಂದ್ರೆ, ಅಲ್ಲಿ ರೆಡ್ ಬಸ್ ಅಂತ ಇರ್ತದೆ, ಆ ರೆಡ್ ಬಸ್ ಅಲ್ಲ ಹೋಗ್ಬೇಕಾದ್ರೆ ಒಂದು ಕಿವಿಗೆ ಹಾಕೊಳಕ್ ಕೊಡ್ತಾರೆ ಇಯರ್ಫೋನ್, ಅದರಲ್ಲಿ ಹೇಳ್ಕೊಂಡು ಹೋಗ್ತಾರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ಹಾಂಗ್ಕಾಂಗ್ ಈಸ್ ಫ್ರಮ್ ಟರ್ಫ್ ರೇಸ್ ಕೋರ್ಸ್. ಅಲ್ಲಿ ಆ ದುಡ್ಡನ್ನ ಅವರು ಕ್ಯಾನ್ಸರ್ ಪೇಷಂಟ್ಗೆ ಉಪಯೋಗ ಮಾಡ್ಕೊಂತಾರೆ. ಅಂತ ಒಂದು ಪ್ರೈವೇಟ್ ಸಂಸ್ಥೆಗಳು ಹಿಂಗೆ ಉಪಯೋಗ ಮಾಡಬೇಕಾದ್ರೆ ನಮ್ಮ ಈ ಒಂದು ದೇಶದ ಸಂಪತ್ತು ಅಥವಾ ದೇಶದ ಒಂದು ದುಡ್ಡನ್ನ ಅನಾವಶ್ಯಕವಾಗಿ ಅಥವಾ ಖರ್ಚು ಮಾಡ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ ನಾವೆಲ್ಲೋ ಒಂದು ಸಮಸ್ಯೆಯನ್ನ ಮಾಡ್ತೀವಿ ಅಂತೇಳಿ ನಾವು ಅನ್ಕೊಂತೀವಿ. ಎಸ್, ಅದು ತುಂಬ ಮುಖ್ಯ. ಸೊ ಮುಂದಿನ ಭವಿಷ್ಯದ ಯೋಚನೆಯಿಂದ ನಾವು ಯಾವುದೇ ಖರೀದಿ ಮಾಡಬೇಕಾದ್ರೆ ಅಥವಾ ಪ್ಲಾನ್ ಮಾಡಬೇಕಾದ್ರೆ ಮುಂದಿನ ಯೋಚನೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಆದರೆ ಕೆಲವೊಂದು ಅನಿವಾರ್ಯ ಸ್ಥಿತಿಗಳಲ್ಲಿ ಮಾಡಿರುವಂಥದ್ರ ಬಗ್ಗೆ ನಮ್ಮ ಅಶ್ವಥ್ ನಾರಾಯಣ ಹೇಳ್ತಾ ಇದ್ರು. ಇಲ್ಲಿ ಉತ್ತರ ಸಿಗದ ಪ್ರಶ್ನೆಗಳು ಅಂತ ನಮ್ಮ ಡೆಸ್ಕ್ನವ್ರು ಕೊಟ್ಟಿರೋದನ್ನು ನಾನು ಹೇಳ್ಬಿಡ್ತೀನಿ, ಅದಕ್ಕೆ ದಯವಿಟ್ಟು ಉತ್ತರ ಕೊಡಿ. 323 ಕೋಟಿ ಖರ್ಚು ಲೆಕ್ಕಕ್ಕೆ ಕೇವಲ 104 ಕೋಟಿ 38 ಲಕ್ಷ ಇದ್ರ ಮಾತ್ರ ಉತ್ತರ ಲೆಕ್ಕ ಕೊಟ್ಟಿದ್ದು ಯಾಕೆ, ಉಳಿದು ಯಾಕೆ ಲೆಕ್ಕ ಕೊಟ್ಟಿಲ್ಲ? ವೆಂಟಿಲೇಟರ್ ಖರೀದಿಗೆ ಸಂಬಂಧಪಟ್ಟಂತೆ ವಿಭಿನ್ನ ದರಗಳನ್ನು ಪಾವತಿಸಿರುವ ಬಗ್ಗೆ ಸಮರ್ಥನೆ ಮಾಡಿರೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ. ಅಂದರೆ ವೆಂಟಿಲೇಟರ್ಗಳ ನಿರ್ದಿಷ್ಟತೆ, ಅಂದರೆ ಈಗ 18 ಲಕ್ಷ ಕೊಡ್ತೀವಿ ಅಂದರೆ 18 ಲಕ್ಷದ ವೆಂಟಿಲೇಟರ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ತಮಿಳುನಾಡು ಸರ್ಕಾರದ ಬಗ್ಗೆನೇ ನಾವು ಮಾತಾಡಿದ್ವಿ 4 ಲಕ್ಷದ್ದು ಅಂತ ಹೇಳಿ. ಸೊ ಅಲ್ಲಿ ಒಂದು ಏಕರೂಪ ದರದಲ್ಲಿದೆ. ನಮ್ಮ ಹತ್ರ ನಾವು 3 ಥರದ್ದು ತೊಗೊಂಡಿದ್ದೀವಿ ಅಂತ ಹೇಳಿದ್ವಿ. ಯಾಕೆ ನಾವು ಒಂದು ಥರದ್ದು ತೊಗೊಂಡಿಲ್ಲ? ಯಾಕೆಂದರೆ ಎಲ್ಲವೂ ನಾವು ಕೋವಿಡ್ಗೋಸ್ಕರನೇ ತೊಗೋತಾ ಇದ್ದೀವಿ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಸೊ ಸಿದ್ದರಾಮಯ್ಯ ಅವರು ನೀಡಿರೋ ಉತ್ತರದಲ್ಲಿ ಮಾಸ್ಕ್ ಖರೀದಿಗೆ 7.53 ಕೋಟಿ ಅಂತಿದೆ. ಮಾಸ್ಕ್ ಖರೀದಿಯ ಉಳಿದ 3.98 ಕೋಟಿ ರೂಪಾಯಿಗಳ ಲೆಕ್ಕವನ್ನು ಸರ್ಕಾರ ಈವರೆಗೂ ಕೊಟ್ಟಿಲ್ಲ. ಸೊ ಹೀಗೆ ಈ ಸದ್ಯಕ್ಕೆ ನಮಗೆ ಉತ್ತರ ಸಿಗಿರುವಂಥ ಪ್ರಶ್ನೆಗಳು ಇವು. ಇನ್ನೂ ಉತ್ತರ ಸಿಗಿರುವಂಥ ಪ್ರಶ್ನೆಗಳು ಸಾಕಷ್ಟಿವೆ. ಅಶ್ವಥ್ ನಾರಾಯಣ ಅವರೇ, ತಾವೇನಾದ್ರು ಹೇಳಲು ಬಯಸ್ತೀರಾ?
ಸರ್ ಇಲ್ಲ, ಈಗ ಒಂದು ಮಾಸ್ಕ್ ಬಗ್ಗೆ ಡಾಕ್ಟರ್ ಅಶ್ವಥ್ ಬಹಳ ಕ್ಲಾರಿಟಿ ಮಾಡಿ ಹೇಳಿದ್ರೆ 11,51,58,226 ರೂಪಾಯಿ ನಾವು ಕೊಟ್ಟಿದ್ದೀವಿ. ಇದುವರೆಗೂ ಅವ್ರು ಸಪ್ಲೈ ಮಾಡಿರುವಂತದ್ದು ಬರೀ 156 ರೂಪಾಯಿಗೆ, 240 ರೂಪಾಯಿಗಲ್ಲ, 156 ರೂಪಾಯಿಗೆ ಖರೀದಿ ಮಾಡಿರೋದು. ಸಿದ್ದರಾಮಯ್ಯ 240 ರೂಪಾಯಿ ಎಕ್ಸ್ಟ್ರಾ ಹಾಕೊಂಡವ್ರು, ನಾವು ಅಷ್ಟು ಕೊಟ್ಟೇ ಇಲ್ಲ. ಈ ಪ್ರತಿಯೊಂದು ಈಗ ನೀವು ಹೇಳಿದ್ರೆ 4 ಲಕ್ಷ ರೂಪಾಯಿ ವೆಂಟಿಲೇಟರ್ ಸಾಕು, 15 ಲಕ್ಷ 18 ಲಕ್ಷದ ಯಾಕೆ ಬೇಕಾಗಿತ್ತು ಅಂತ ನಾನು ಒಪ್ಕೋತೀನಿ, ಇಲ್ಲ ಅಂತಲ್ಲ ಸರ್. 4 ಲಕ್ಷ ರೂಪಾಯಿ ವೆಂಟಿಲೇಟರ್ ನಮಗೆ ಸಂಪೂರ್ಣವಾಗಿ ಅಟ್ ಎ ಟೈಮು ಮಾರ್ಚ್ ತಿಂಗಳಲ್ಲಿ ನಮಗೆಲ್ಲ ಸಿಕ್ಬಿಟ್ಟಿದ್ರೆ 5 ಲಕ್ಷ 8 ಲಕ್ಷ 10 ಲಕ್ಷದ ವೆಂಟಿಲೇಟರ್ ಖರೀದಿ ಮಾಡ್ಲಿಕ್ಕೆ ಯಾರು ಹೋಗ್ತಾ ಇರಲಿಲ್ಲ ಸರ್. ಈಗ COVID-19ಗೋಸ್ಕರ ಹೇಳೋರು ನಮ್ಗೆಲ್ಲ ಕ್ಲಿಯರ್ ಆಗಿ ಹೇಳೋರು ನಮ್ಗೆ 4 ಲಕ್ಷ ರೂಪಾಯಿ ವೆಂಟಿಲೇಟರ್ ಸಾಕು ಅಂತ ಸಂಗಮೇಶ್ವರ್ ಹೇಳೋರು. ನಾನು ಒಪ್ಕೋತೀನಿ. ಆದ್ರೆ ಒಂದೇನಂದ್ರೆ ಮಾರ್ಚ್ ತಿಂಗಳಲ್ಲಿ 4 ಲಕ್ಷ ರೂಪಾಯಿ ವೆಂಟಿಲೇಟರ್ ಅವೈಲೇಬಿಲಿಟಿ ಇತ್ತ? ಅಲ್ಲಲ್ಲ, ಮಾರ್ಚ್ ಮಂತ್ ಅಲ್ಲಿ ನಂಬರ್ ಎಷ್ಟಿತ್ತು, ಕೋವಿಡ್ ನಂಬರ್ ಎಷ್ಟಿತ್ತು ಮುಖ್ಯವಾಗ್ತದೆ. ಮಾರ್ಚ್ ಕೋವಿಡ್ ನಂಬರ್ ಇದ್ದಿದ್ದು 20-25. ಆ ಟೈಮ್ ಅಲ್ಲಿ ನಮಗೆ ಒಂದೊಂದು ವೆಂಟಿಲೇಟರ್ ಬೇಕು ನಮ್ಮ ರಾಜ್ಯಕ್ಕೆ. ನಮಗೆ 3 ತಿಂಗಳು ಅಥವಾ 4 ತಿಂಗಳು ಆದ್ಮೇಲೆ ಬೇಕಾಗಿರೋ ವೆಂಟಿಲೇಟರ್ ಯಾಕೆ ಇವರು 18 ಲಕ್ಷಕ್ಕೆ ಮಾರ್ಚ್ ತಿಂಗಳಲ್ಲಿ ಪರ್ಚೇಸ್ ಮಾಡಿದ್ರು? ಈ ಒಂದು ಪ್ರಶ್ನೆ ನನಗೆ ಕಾಡ್ತದೆ. ಯಾಕಂದ್ರೆ ಆ ಟೈಮಲ್ಲಿ ವೆಂಟಿಲೇಟರ್ಗಳ ಅವಶ್ಯಕತೆ ಸಿಗ್ಬೇಕಲ್ರಿ ಡಾಕ್ಟ್ರೆ, ವೆಂಟಿಲೇಟರ್ ಸಿಗ್ಬೇಕಲ್ಲ, ಇವತ್ತು ಸಿಗ್ಬೇಕಲ್ಲ, ಇವತ್ತು ಸಪ್ಲೈ ಮಾಡ್ತಾ ಇಲ್ಲ ಯಾರನ್ನು. ಸರ್ ಡಾಕ್ಟರ್ ದಯಮಾಡಿ ನೀವು ಕೇಳಿ, ನೀವು ಡಾಕ್ಟರ್ ಇದ್ದೀರಾ, ಇವತ್ತು ಸಿಗ್ತಾ ಇಲ್ಲ. ನೀವು ರೆಮಿಡೈಸರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ ಗೊತ್ತಾ? ಗೂಗಲ್ ಕ್ರೋಮಾ ಇದ್ರೆ ನಿಮ್ ಫೋನ್ ಅಲ್ಲಿ, ಅವ್ರು ಗೂಗಲ್ ಕ್ರೋಮಾ ಇದ್ರೆ ಇಂಡಿಯಾ ಮಾರ್ಟ್ ಅಂತ ಹೇಳಿ ಒಂದು ಆಪ್ ಇದೆ, ಹೋಗಿ ಸರ್ ಇಂಡಿಯಾ ಮಾರ್ಟ್ ಆಪ್ ಹೋಗಿ ವೆಂಟಿಲೇಟರ್ ನಿಮ್ಗೆ ಬೇಕಾಗಿರೋ ವೆಂಟಿಲೇಟರ್ ನೀವು ಸ್ಟ್ಯಾಂಡರ್ಡ್ಸ್ ಹಾಕಿ, ನಿಮಗೆ 2.5 ಲಕ್ಷದಿಂದ ವೆಂಟಿಲೇಟರ್ ಸ್ಟಾರ್ಟ್ ಆಗ್ತವೆ ಸರ್. ನೀವು ಏನೋ ಸುಮ್ಮನೆ ಏನೋ ಜನಕ್ಕೆ ಹೇಳೋದು ಅರ್ಥ ಇಲ್ಲ. ನೀವು ಇಂಡಿಯಾ ಮಾರ್ಟ್ ಅಂತ ಹೇಳಿ ಒಂದು ಆಪ್ ಇದೆ, ನೀವು ಗೂಗಲ್ ಕ್ರೋಮಲ್ಲಿ ಹೋಗಿ ಆಪ್ ಅಲ್ಲಿ ನೀವು ಹೋಗಿ ವೆಂಟಿಲೇಟರ್ ನಿಮಗೆ 1000 ಬೇಕಂತಂದ್ರೆ ನಿಮಗೆ 4-4.5 ಲಕ್ಷಕ್ಕಲ್ಲ 3.5 ಲಕ್ಷಕ್ಕೆ ಕೊಡ್ತಾರೆ ವೆಂಟಿಲೇಟರ್. ನಾಳೆನೇ ಡೆಲಿವರಿ ಮಾಡ್ತಾರೆ. ಬಹಳ ಪ್ರೈವೇಟ್ ಸೆಕ್ಟರ್ಸ್ ಇದಾವೆ. ಏನೇನೋ ಸುಮ್ಮನೆ ನಾವು ಮಾರ್ಚ್ ತಿಂಗಳಲ್ಲಿ ನಾವು 200 ವೆಂಟಿಲೇಟರ್ ಖರೀದಿ ಮಾಡೋ ಪ್ರಶ್ನೆ ಯಾಕೆ ಬಂತು ಅಂತ. ಯಾಕಂದ್ರೆ 20 ಪೇಷಂಟ್ ಇತ್ತು. ಸಪ್ಲೈ ಮಾಡೋರು ಯಾರು ಬೇಡ ಅಂತ ಹೇಳೋದಿಲ್ಲ ಸರ್. ಆರ್ಡರ್ ಮಾಡಿರೋರೆ ಕಂಪನಿಗಳು ಆರ್ಡರ್ ತಗೊಂಡಿರೋರೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ನೀವು ಹೇಳ್ತೀರಾ, ನೀವು ಇವತ್ತಿದ್ರಲ್ಲಿ ಈ ಸುಮ್ಮನೆ ಅದು 15 ಲಕ್ಷ ವೆಂಟಿಲೇಟರ್ 15 ಲಕ್ಷ ದುಡ್ಡು ತಂದ್ಕೊಟ್ಟು ಇಟ್ಕೊಂಡಿರೋದಕ್ಕೆ ಅಲಿಗೇಷನ್ಸ್ ಮಾಡ್ತಾ ಇದ್ದೀರಾ ನೀವು. ವಿತೌಟ್ ಟೆಂಡರ್, ವಿತೌಟ್ ನೋಟಿಫಿಕೇಶನ್, ವಿತೌಟ್ ಒಂದು ಸಿಸ್ಟಮ್ ಅಲ್ಲಿ ಮಾಡಕ್ ಹೋದ್ರೆ ಇನ್ನೂ ಅಲಿಗೇಷನ್ಸ್ ಮಾಡ್ತಾರೆ. ಈಗ ಸ್ಟೇಜ್ ಬೈ ಸ್ಟೇಜ್ ಪಿಕಪ್ ಆಗ್ತದೆ. ಇನ್ನು ಬಾಕಿ ಒಂದು ಹೇಳಿದ್ರಿ ಸ್ಯಾನಿಟೈಸರ್ ಬಗ್ಗೆ, ಎಥನಾಲ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಸಫಿಶಿಯೆಂಟ್ ಆಗಿ ಸಿಗ್ತಾ ಇದೆ ಅನ್ನೋದು ಖಂಡಿತ. ಇವಾಗ ನೀವೇನ್ ಸಲಹೆ ಕೊಟ್ಟಿದ್ರ, ಈಗ ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡಿದರೆ ಬೇರೆ ಬೇರೆ ರೀತಿಯಲ್ಲಿ ಎಥನಾಲ್ಗಳನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಕೆಮಿಕಲ್ಗಳನ್ನ ಉಪಯೋಗಿಸ್ಕೊಂಡು ಸ್ಯಾನಿಟೈಸರ್ ಮಾಡ್ತಾ ಇರ್ತಕ್ಕಂಥ ಫೆಬ್ರವರಿನಲ್ಲಿ ಇದ್ದಂತ ಸ್ಕೇರ್ ಸಿಟಿ ಇವತ್ತಿಲ್ಲ ಸರ್. ಇವತ್ತು ಸಫಿಶಿಯೆಂಟ್ ಆಗಿ ಸಿಗ್ತಾ ಇದೆ. ಪ್ರತಿಯೊಂದಿನೂ ಅಷ್ಟೇ ನಮಗೆ ಫೆಬ್ರವರಿನಲ್ಲಿ ಪ್ರಾರಂಭಿಕ ಅಂತ. ಈಗ ಪೀಕ್ ಅಲ್ಲಿ ಇದ್ದೀವಿ ಸರ್. ಪೇಷಂಟು ಜಾಸ್ತಿ ಇದ್ದಾರೆ, ಡಿಮ್ಯಾಂಡು ಜಾಸ್ತಿ ಇದೆ, ಸಪ್ಲೈಯು ಕಡಿಮೆ ಇದೆ. ಪೀಕ್ ಹಂತದಲ್ಲಿ ನಾವಿದ್ದೀವಿ. ನೀವು ಇಡೀ ದೇಶದಲ್ಲಿ ಈ ತರದ ಸಮಸ್ಯೆ ಇದೆ. ನೀವು ಗೂಗಲ್ ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡ್ ಬಂದ್ರೆ ಕೇರಳದ ಆರ್ಡರ್ ತಗೊಂಡಿರ್ತಕ್ಕಂಥ ಆಪರೇಷನ್ ಆಂಗ್ಲೋಸನೇ ಕೊಟ್ಟಿಲ್ಲ ಅವನು. 1 ಲಕ್ಷ ಆರ್ಡರ್ ತಗೊಂಡು 40,000 ಸಪ್ಲೈ ಮಾಡಿದ್ದಾರೆ. ಸಮಸ್ಯೆಗಳಿದೆ. ವೇಗಾಗಿ ಅಲಿಗೇಷನ್ ಮಾಡುವಂತ. ಧರ್ಮಸೇನ ತಾವೇನೋ ಹೇಳ್ತಾ ಇದ್ರಿ ಸರ್. ಇವರು ಕಾಗಕ್ಕ ಗೂಬಕ್ಕನ್ ಲೆಕ್ಕ ಕೊಡಕ್ ಬರ್ತಾ ಇದಾರೆ. ಜನರೇನು ದಡ್ರಲ್ಲ. ಸದನದಲ್ಲಿ ಇವ್ರಿಗೆಲ್ಲ ಇವ್ರು ಉತ್ತರ ಕೊಡೋದಕ್ಕಾಗಲ್ಲ. ಏನೇನೋ ತಪ್ಪು ಲೆಕ್ಕಗಳನ್ನ ಕೊಟ್ಕೊಂಡು ತಪ್ಪು ಸಂದೇಶಗಳನ್ನ ಕೊಟ್ಕೊಂಡು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಇವರು ಮಂತ್ರಿ ಮಂಡಲದಲ್ಲಿ ಒಬ್ರಿಗೂ ಸಹಾನುಮತ ಇಲ್ಲ. ಆಮೇಲೆ ಇಡೀ ರಾಜ್ಯದಲ್ಲಿ ಇಷ್ಟು ಸಂಖ್ಯೆ ನಾವು ಏನು ನಿಮ್ಗೆ ಹೇಳೋದಕ್ಕಾಗಲ್ಲ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಸಾವಿರಕ್ಕೆ ಹೋಗಿದೆ, ನೀವು ಎಷ್ಟು ಸಾವಿರ ಬೆಡ್ ಮಾಡಿದ್ದೀರಾ? 10,000 100 ಬೆಡ್ ಮಾಡಿದೀವಿ ಅಂತ ಹೇಳ್ತೀರಾ. ಅದು ಇನ್ನೂ ಓಪನ್ ಆಗಿಲ್ಲ. ಈಗಾಗಲೇ ಬೆಂಗಳೂರಲ್ಲಿ ಅನ್ಕಂಟ್ರೋಲಬಲ್ ಆಗಿದೆ. ಇಲ್ಲಿ ನೀವು ಯಾರಿಗೂ ಕೂಡ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ನೀವು ಅದನ್ನೆಲ್ಲ ಮಾತಾಡ್ದೇನೆ ನೀವು ಆಯ್ತಪ್ಪ ದುಡ್ಡು ಏನು ಮಾಡಬೇಡಿ, ನಿಮ್ಮ ದುಡ್ಡು ಲೆಕ್ಕ ಕೇಳಲ್ಲ ನಾವು. ರೋಗನ ಯಾಕೆ ನೀವು ಕಂಟ್ರೋಲ್ ತರಕ್ ಆಗ್ತಾ ಇಲ್ಲ, ಜನರಿಗೆ ತೃಪ್ತಿ ಪಡಿಸಕ್ ಜನ ಎಲ್ಲ ಶಾಪ ಹಾಕೊಂಡು ಹಳ್ಳಿಗಳಿಗೆ ಹೋಗ್ತಾ ಇದಾರೆ. ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿ ರೋಗ ಅಂಟಿಸ್ತಾ ಇದ್ದಾರೆ ನಿಮ್ಮ ಬೇಜವಾಬ್ದಾರಿಯಿಂದ ಬೆಂಗಳೂರಿಂದ. ದಯಮಾಡಿ ಹೇಳ್ತೀನಿ ಕೇಳಿ. ನೀವು ಕೂಡಲೇ ನಾನು ನೋಡಿ ನಿಮ್ಗೆ ಸಂಪೂರ್ಣವಾದಂತ ಸಹಕಾರನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ನಾವು ಮೊದಲ ದಿನಗಳಲ್ಲಿ ನಿಮ್ಮ ಜೊತೆ ನಿಮ್ಗಿಂತ ಹೆಚ್ಚಿನ ಕಿಟ್ಗಳು ಜನಗೆ ತರಕಾರಿ ಪರ್ಚೇಸ್ ಮಾಡೋದು, ತರಕಾರಿಗಳನ್ನ ಕೊಂಡ್ಕೊಳ್ಳೋದು, ಹಂಚೋದು. ನಿಮ್ ಪ್ರಶ್ನೆ ಗೊತ್ತಾಯ್ತು ನನಗೀಗ. ಬಿಜೆಪಿಗಿಂತ ಸರ್ಕಾರ ಧರ್ಮಸೇನವರೇ ಟೈಮ್ ಕಡಿಮೆ ಇದೆ. ಈಗ ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ. ತುಂಬಾ ಒಳ್ಳೆ ಪ್ರಶ್ನೆ ಅದು. ಈಗ ನೀವೇನ್ ಮಾಡಿದ್ರೆ ಅದ್ರ ಬಗ್ಗೆ ಅಲ್ಲ ವಿಷಯ. ನೀವಿಷ್ಟು ಮಾಡಿ ಕೂಡ ಇಲ್ಲಿ ಜನರಿಗೆ ಬೆಡ್ ಸಿಗ್ತಾ ಇಲ್ಲ, ಅಲ್ದು ಸಾಯುವಂತ ಪ್ರಶ್ನೆ ಇದೆ. ಕೋವಿಡ್ ಪೇಷಂಟ್ ಜೊತೆಗೆ ನಾನ್ ಕೋವಿಡ್ ಪೇಷಂಟ್ಸ್ ಕೂಡ ಬೆಡ್ ಸಿಗ್ತಾ ಇಲ್ಲ. ಆ ಥರ ಸಮಸ್ಯೆ ಇದೆ. ಇವತ್ತು ಆಟೋದಲ್ಲಿ ಒಂದು ಹೆರಿಗೆ ಆಗಿ ಮಗು ಸತ್ತೋಗಿರುವಂತ ಒಂದು ಪ್ರಕರಣ
ನಡೆದಿದೆ. ಮೊನ್ನೆ ಒಂದು ಮಗು ಕೂಡ ಅದೇ ಥರದ ಪ್ರಕರಣ ನಡೀತು. ರಾಜ್ಯಪಾಲರ ಮನೆಗೆ, ಮುಖ್ಯಮಂತ್ರಿಗಳ ಮನೆಗೆ ಹೋಗಬೇಕಾಗಿದೆ ಪೇಷಂಟ್ಸ್ಗಳು, ಎಲ್ಲ ಸುತ್ತಿ. ಸೊ ದಯವಿಟ್ಟು ಆ ಬಗ್ಗೆ ಹೇಳಿ ನಾವು ಈ ಕಾರ್ಯಕ್ರಮ ಮುಗಿಸೋಣ. ಅಶ್ವಥ್ ನಾರಾಯಣರೇ. ಸರ್, ನಾನೊಂದು ಪೇಷಂಟ್ ಕೇಸ್ ಅಟೆಂಡ್ ಮಾಡಿದೆ ಸರ್. ಒಬ್ಬರು ನಾಗರತ್ನ ಅನ್ನತಕ್ಕಂಥ ಅಪೋಲೋದಲ್ಲಿ ರೆಗ್ಯುಲರ್ ಕಿಡ್ನಿ ಡಯಾಲಿಸಿಸ್ ಹೋಗ್ತಾ ಇದ್ದಂತ ಪೇಷಂಟ್ ಸರ್. ಬಹಳ ಇಂಪಾರ್ಟೆಂಟ್, ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನಾಗರತ್ನವರು ಅಪೋಲೋಗೆ ಡಯಾಲಿಸಿಸ್ ಹೋಗ್ತಿದ್ದಂತರು ಸರ್. ಮೊನ್ನೆ ಪ್ರಾಬ್ಲಮ್ ಅವ್ರಿಗೇನೋ ಉಸಿರಾಟ ತೊಂದರೆ ಅಂತ ಅಡ್ಮಿಟೇ ಮಾಡ್ಕೊಂಡಿಲ್ಲ ಸರ್. ಸಂಗಮೇಶ್ವರ್ ಆನ್ಸರ್ ಮಾಡಬೇಕು, ಪ್ರೈವೇಟ್ ನರ್ಸಿಂಗ್ ಹೋಮ್ ರೆಪ್ರೆಸೆಂಟೇಟಿವ್ ಸಂಗಮೇಶ್ ಆನ್ಸರ್ ಮಾಡ್ಬೇಕು ಇದಕ್ಕೆ ಸರ್. ಯಾಕೆ ಸರ್ ಅವರು 5 ವರ್ಷದಿಂದ ಅಪೋಲೋಗೆ ರೆಗ್ಯುಲರ್ ಪೇಷಂಟ್ ಸರ್. ರಾಮಯ್ಯ ಅಪೋಲೋ ಅಲ್ಲಿ ಬೆಡ್ ಇಲ್ಲ ಅಂದ್ರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಬೆಡ್ ಇರುತ್ತದೆ. ಈಗ ಅದೇ ದಿನ ಸರ್ ಇವರು ಅವತ್ತು ಆಶೀರ್ವಾದ್ ಅಂತೇಳಿ ಹಾಸ್ಪಿಟಲ್ ಅಲ್ಲಿ ಬೆಡ್ ಇತ್ತು. ನನಗೂ ಒಂದು ಕಾಲ್ ಬಂದಿತ್ತು ಯಲಂಕ ಇಂದ. ಈ ಒಂದು ಪೇಷಂಟ್ ಬಹಳ ಸೀರಿಯಸ್ ಆಗಿತ್ತು. ಅಪೋಲೋ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ನಮಗೆ ಲಕ್ಷ್ಮಿ ಹಾಸ್ಪಿಟಲ್ ಮಾಗಡಿ ರೋಡ್ ಅಲ್ಲಿ ಏನಾದ್ರು ಮಾತಾಡಿ ನೀವು ಬೆಡ್ ಅರೇಂಜ್ ಮಾಡ್ತೀರಾ ಅಂತ ಹೇಳಿ ಲಾಸ್ಟ್ ನಾನು ಒಂದು ಸಂವಾದದಲ್ಲಿ ಹೇಳಿದ್ದೆ ನಿಮಗೆ. ಆಶೀರ್ವಾದ್ ಅಂತ ಹಾಸ್ಪಿಟಲ್ ಮಾರ್ತಳ್ಳಿಯಲ್ಲಿ ಬೆಡ್ ಖಾಲಿ ಇತ್ತು. ಇವರು ಕೋಆರ್ಡಿನೇಷನ್ ಇಲ್ಲ. ನಮ್ಮ ಗೌರ್ಮೆಂಟ್ ಅಲ್ಲಿ ಎಲ್ಲಿ ಬೆಡ್ ಖಾಲಿ ಇದಾವ ಅಂತ ಹೇಳಿ ಜನಕ್ಕೆ ಒಂದು ನಂಬರ್ಸ್ ಇಲ್ಲ. ಈ ನಂಬರ್ಸ್ ಇಲ್ಲದಕ್ಕೆ ಅಪ್ಲಿಕೇಶನ್ ಒಂದು ಆಪ್ ರೆಡಿ ಮಾಡಬೇಕು. ಸುಮ್ಮನೆ ಎಲ್ಲೋ ಒಂದು ಕೂತ್ಕೊಂಡು ಬೆಡ್ ಅಲ್ಲಿಲ್ಲ ಅಂದ್ರೆ ಬ್ಲೇಮ್ ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ಹಾಕಿದ್ರೆ ಅದು ಸರಿ ಹೋಗಲ್ಲ ಸರ್. ಇವತ್ತಿನ ದಿನ ಭಾರಿ ಕಷ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನೀವು ವೈದ್ಯರ ಮೇಲೆ ಅಥವಾ ನಮ್ಮ ಆಶಾ ಕಾರ್ಯಕರ್ತರ ಮೇಲೆ ನೀವು ಬ್ಲೇಮ್ ಗೇಮ್ ಹಾಕಿದ್ರೆ ನೀವು ಮುಂದಿನ ದಿನಗಳಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಬಹಳ ತೊಂದರೆ ಆಗ್ತವೆ. ಯಾಕೆ ಹೇಳ್ತೇನೆ ಅಂತಂದ್ರೆ 4 ವರ್ಷ ಸರ್ ಸಮಯ ಮುಕ್ತಾಯಗೊಂಡಿದೆ. ಬಟ್ ನಮಗೆ ವಿಷಯಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಲ್ರಿಗೂ ಸೆಂಟಿಮೆಂಟ್ ಅರ್ಥ ಆಗಿದೆ. ಸಂಗಮೇಶ್, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಧರ್ಮಸೇನವರು ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಅಶ್ವಥ್ ನಾರಾಯಣ ಅವರೇ, ಒಂದಷ್ಟು ಉತ್ತರಗಳ ಕೊಡುವ ಪ್ರಯತ್ನವನ್ನು ನೀವು ಏನಂದರೆ ನಿಮ್ಮ ಸಾಮರ್ಥ್ಯ ಮೀರಿ ಕೊಡುವ ಪ್ರಯತ್ನವನ್ನು ನೀವು ಮಾಡಿರ್ತೀರಿ. ಹೀಗಾಗಿ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಯಾಕೆಂದರೆ ಅಲ್ಲಿ ಸಚಿವರಿಗೆ ಕಂಪ್ಲೀಟ್ ಆಗಿ ಉತ್ತರ ಕೊಡೋಕ್ಕಾಗಿಲ್ಲ. ಇವು ನಮ್ಮ ಶಾಸಕರು ಎಷ್ಟು ಉತ್ತರ ಕೊಡೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಹೀಗಾಗಿ ನಾವು ನೆಕ್ಸ್ಟು ಏನಂದರೆ ಒಂದು ಉತ್ತರಗಳನ್ನ ಕೊಡಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ. ಆದರೆ ಅದಕ್ಕಿಂತ ನಮ್ಮ ಥ್ರಸ್ಟ್ ಅಥವಾ ನಮ್ಮ ಒತ್ತಾಯ ಏನಂತಂದರೆ ಜನರಿಗೆ ಏನು ತೊಂದರೆ ಆಗ್ತಾ ಇದೆ, ನಿರ್ವಹಣೆ ದೃಷ್ಟಿಯಿಂದ ಏನು ಮಿಸ್ಕ್ಯಾಲ್ಕುಲೇಷನ್ಗಳಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಬೆಡ್ ಎಲ್ಲಿದೆ, ಯಾವ ಹಾಸ್ಪಿಟಲ್ ಇದೆ, ಯಾವ ನಂಬರಿಗೆ ಫೋನ್ ಮಾಡಬೇಕು, ಇದ್ರ ಬಗ್ಗೆ ಏನು ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್ ಏನು ಆಗಬೇಕಾಗಿದ್ದು ಅದು ಈವರೆಗೂ ಆಗಿಲ್ಲ. ಅದು ಆಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ದಿಕ್ಸೂಚಿ TV5ನ ಪ್ರಸ್ತುತಿ. TV5 ವಾಸ್ತವದ ಪ್ರತಿರೂಪ.